स्वामी हरिप्रिय वाञ्छाकल्पतरुभ्यश्च कृपासिन्धुभ्येव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृन्द। हरे कृष्ण 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 हरे हरे, हरे राम 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 हरे कृष्ण। ನಮ್ಮೆಲ್ರಿಗೂ ನಮ್ಮ ಶನಿವಾರದ ಈ ಸತ್ಸಂಗ ಕಾರ್ಯಕ್ರಮದಲ್ಲಿ ತುಂಬ ಆದರ ಸ್ವಾಗತ. ನಾವು ಕಳೆದ 2-3 ವಾರದಿಂದ ಚೈತನ್ಯ ಮಹಾಪ್ರಭುಗಳ ಲೀಲೆಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾಯಿದ್ವಿ, ಚೈತನ್ಯ ಮಹಾಪ್ರಭು ಭಕ್ತರ ಬಗ್ಗೆ. ಇವತ್ತು ಅತ್ಯಂತ ವಿಶೇಷ ದಿವಸ ಇವತ್ತು. ಯಾಕಂದರೆ ಏನಿದೆ ಇವತ್ತು? ಈಶ್ವರಪುರಿಯವರ ತೀರೋಭಾವ ತಿಥಿ. ಚೈತನ್ಯ ಮಹಾಪ್ರಭುಗಳ ಗುರುಗಳು ಈಶ್ವರಪುರಿ. ಮಾಧವೇಂದ್ರಪುರಿಗಳ ಬಗ್ಗೆ ನಮಗೆಲ್ಲರಿಗೂ ಗೊತ್ತಿದೆ. ಮಾಧವೇಂದ್ರಪುರಿ ಎಷ್ಟು ಜನ ತಿಳ್ಕೊಂಡಿರಲಿಲ್ಲ? ಮಾಧವೇಂದ್ರಪುರಿಯವ್ರ ಬಗ್ಗೆ ನಾನು ಹೆಸರು ಪ್ರವಚನ ಕೊಟ್ಟಿದ್ದೆ, ಹೇಳಿದೆ. ಮಾಧವೇಂದ್ರಪುರಿ ಆ್ಯಕ್ಚುಲಿ ಭಗವಂತ ಸ್ವಯಂ ಅವರ ಸ್ವಪ್ನದಲ್ಲಿ ಬಂದು ಅವ್ರು ಏನು ಮಾಡಿದ್ರು, ಅವ್ರಿಗೆ ಹೇಳಿದ್ರು. ಅಂದರೆ ನಾನು ಈ ರೀತಿ ಇಲ್ಲಿ ನನಗೆ ಭಕ್ತರು ಹುದುಗಿಸಿಟ್ಟಿದ್ದಾರೆ, ಅವ್ರನ್ನ ನನ್ನ ಇಲ್ಲಿಂದ ನೀವು ಏನು ಮಾಡಿ ಉತ್ಖನನ ಮಾಡಿ ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಬೇಕಂತೇಳಿ. ದೇವಸ್ಥಾನದಲ್ಲಿ ಸ್ಥಾಪನೆ ಮಾಡಿದ್ರು. ಅನೇಕ ಸಾವಿರಾರು ಕೊಡ ನೀರು ತಂದು, ಬಿಂದಿಗೆ ನೀರು ತಂದು ಎಲ್ಲ ಅಭಿಷೇಕ ಎಲ್ಲ ಮಾಡಿದ್ರು. ಆದರೂ ಕೊನೆಗೆ ಭಗವಂತ ಹೇಳ್ತಾರೆ, ಇಲ್ಲ ನನಗಿನ್ನೂ ನನ್ನ ತಾಪ ಕಡಿಮೆ ಆಗಿಲ್ಲ, ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಜಗನ್ನಾಥಪುರಿಗೆ ಹೋಗಿ ಚಂದನ ತೆಗೆದುಕೊಂಡು ಬರಬೇಕು, ಚಂದನ ತಂದು ಲೇಪನೆ ಮಾಡಬೇಕು. ಅದಕ್ಕೆ ಮಾಧವೇಂದ್ರಪುರಿ ಅವರು ಹೋದರು. ಮಾರ್ಗ ಮಧ್ಯದಲ್ಲಿ ನಮ್ಗೆ ಗೊತ್ತಿದೆ ಯಾವ ರೀತಿ ಕೀರ್ಚೋರ ಹರಿ, ಕೀರ್ಚೋರ ಗೋಪಿನಾಥ ಅವ್ರಿಗೋಸ್ಕರ ಕೀರನ್ನು ಏನು ಮಾಡೋರು, ಅವರು ಕಳುವು ಮಾಡೋರು ಮಾಧವೇಂದ್ರಪುರಿಯವ್ರಿಗೋಸ್ಕರ. ಆಮೇಲೆ ಮತ್ತೆ ಅವರು ಜಗನ್ನಾಥಪುರಿಗೆ ಹೋದರು. ಅಲ್ಲೆಲ್ಲ ಅವರ ಅವಾಗೇನು ಯಾವುದೂ ಇನ್ಸ್ಟಾಗ್ರಾಮು, ಫೇಸ್ಬುಕ್ಕು, ವಾಟ್ಸಪ್ ಇರಲಿಲ್ಲ. ಆದರೂ ಅವ್ರು ಹೋಗೋಕ್ಕಿಂತ ಮುಂಚೆ ಅಲ್ಲಿ ಗೊತ್ತಾಗ್ಬಿಟ್ಟಿತ್ತು, ಈ ಮಾಧವೇಂದ್ರಪುರಿಯವ್ರಿಗೋಸ್ಕರ ಭಗವಂತ ಏನು ಮಾಡಿದ್ರು, ಅವರು ಖೀರನ್ನು ಅವರು ಕಳುವು ಮಾಡಿದ್ದಾರೆ ಅಂಥೇಳಿ. ಅದಕ್ಕೆ ಅಲ್ಲಿ ಹೋದ ತಕ್ಷಣ ಅವ್ರಿಗೆ ಬಹಳ ಆದರ ಸನ್ಮಾನ ಮಾಡಿ ಅವ್ರಿಗೆ ಎಷ್ಟು ಬೇಕೋ ಅಷ್ಟು ಚಂದನವನ್ನು 42 ಮೊಣ, ಅರೌಂಡ್ 42 kg, ಡೈಲಿ 2 ಕಿಲೋ, 42 kg ಚಂದನ. ಅದನ್ನ ತೊಗೊಂಡೋಗ್ಲಿಕ್ಕೆ ತೊಂದರೆ ಆಗುತ್ತೆ ಅಂಥೇಳಿ ಇಬ್ಬರು ಸೇವಕರನ್ನು ಕೊಟ್ಟು ಅಲ್ಲಿ ರಾಜಪತ್ರ ಮಾಡಿ ಕಳಿಸಿದ್ರು ಅವರು. ಕೊನೆಗೆ ಅವ್ರು ಮತ್ತೆ ಕೀರ್ಚೋರ ಗೋಪಿನಾಥ ಹತ್ರ ಬಂದರು. ಅಲ್ಲಿ ಮತ್ತೆ ಗೋಪಾಲ, ವೃಂದಾವನದಲ್ಲಿರುವಂಥ ಗೋಪಾಲ ಅವ್ರಿಗೇನು ಮಾಡಿದ್ರು, ಅವರು ಸ್ವಪ್ನದಲ್ಲಿ ಬಂದರು. ಸ್ವಪ್ನದ ಒಂದು ಇದರಲ್ಲಿ ಬಂದು ಅವ್ರು ಹೇಳಿದ್ರು, ಇಲ್ಲ ನೀನು ಇಷ್ಟು ದೂರ ಚಂದನ ತರಬೇಕಾಗಿಲ್ಲ, ಏನು ನೀನಿಲ್ಲೇ ಗೋಪಿನಾಥನಿಗೆ ನೀನೇನು ಮಾಡ್ಬೋದು, ಚಂದನವನ್ನು ಲೇಪನ ಮಾಡಿಬಿಡ್ರಿ, ನನಗೆ ಇಲ್ಲಿ ಏನಾಗುತ್ತೆ, ಕೂಲ್ ಆಗುತ್ತೆ. ಆಲ್ಮೋಸ್ಟ್ ಅಂದರೆ 1,500 ಕಿಲೋಮೀಟ್ರ್ ಎಲ್ಲಿಂದ, ಕೀರ್ಚೋರ ಗೋಪಿನಾಥದಿಂದ ಬೃಂದಾವನ, ಗೋವರ್ಧನ್ 1,600 ಕಿಲೋಮೀಟ್ರ್. ಇಲ್ಲಿ ಕೃಷ್ಣನಿಗೆ ಏನು ಮಾಡಿದ್ರು, ನೀವು ಲೇಪನೆ ಮಾಡಿದರೆ ನನಗೆ ತಣ್ಣಗಾಗುತ್ತೆ. ಅಂದರೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅವ್ರಿಗೆ ಪರೀಕ್ಷೆ ಮಾಡಲಿಕ್ಕೆ ಆ ರೀತಿ ಭಗವಂತ ಆಜ್ಞೆ ಕೊಟ್ಟ. ಮಾಧವೇಂದ್ರಪುರಿ ಗುಣ ಯಾವ ರೀತಿ ಅಂದರೆ ಅಯಾಚಿತ ವೃತ್ತಿಯನ್ನು ಮಾಡ್ತಾಯಿದ್ರು. ಅಯಾಚಿತ ವೃತ್ತಿ ಅಂದರೆ ತಮಗೋಸ್ಕರ ಅವ್ರು ಏನೂ ಕೇಳ್ತಿದ್ದಿಲ್ಲ, ಬೇಡ್ತಿದ್ದಿಲ್ಲ. ಅವರು ಹಾಗೇ ನಾಮಸ್ಮರಣೆ ಮಾಡ್ತಾಯಿದ್ರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಂಪೂರ್ಣ ನಾಮಸ್ಮರಣೆಯಲ್ಲಿ ಮಗ್ನರಾಗ್ತಿದ್ರು. ಯಾರಾದರೂ ಅವ್ರಿಗೆ ಕೇಳ್ದೇನೆ ಹೋಗಿ ಏನೋ ಭಿಕ್ಷೆ ಕೊಟ್ಟರೆ, ಅದೊಂದು ರೊಟ್ಟಿ ಇರಲಿ ಅಥವಾ ಒಂದು ಸ್ವಲ್ಪ ಹಾಲಿರಲಿ, ಏನೋ ಕೊಟ್ಟರೆ ಅದನ್ನು ಸ್ವೀಕಾರ ಮಾಡೋರು. ಇಲ್ಲಾಂದರೆ ಹಾಗೆ ನಾಮಸ್ಮರಣೆ ಸತತವಾಗಿ ಮಾಡ್ತಾಯಿದ್ರು. ಅದಕ್ಕೆ ಅಯಾಚಿತ ವೃತ್ತಿ ಅಂತ ಹೇಳ್ತಾರೆ.
ತಮಗೋಸ್ಕರ ಅವರು ಒಂದು ಹೆಜ್ಜೆನೂ ಮುಂದೆ ಹೋಗ್ತಿರ್ಲಿಲ್ಲ. ತಮಗೆ ಹೊಟ್ಟೆ ಹಸಿವಾಗಿದೆ, ಏನಾದರೂ ನಾನು ಭಿಕ್ಷೆ ಕೇಳಿ ತಗೊಳ್ಬೇಕು ಅಂಥೇಳಿ ಅವ್ರು ಹೋಗ್ತಾ ಇರಲಿಲ್ಲ. ಆದರೆ ಭಗವಂತನ ಆಜ್ಞೆಯನ್ನು ಪೂರ್ಣ ಮಾಡಲಿಕ್ಕೆ ಅವರು 2000 ಕಿಲೋಮೀಟ್ರ್, ಆವತ್ತು ಯಾವುದು ಇದು ಇರಲಿಲ್ಲ, ಇಂಡಿಯನ್ ರೈಲ್ವೇಸ್ ಅಥವಾ ಫ್ರೀ ಬಸ್ಸು ಅಥವಾ ಫ್ಲೈಟು, ಏರ್ಲೈನ್ಸು ಏನೂ ಇರಲಿಲ್ಲ. ಅವಾಗ ನಡ್ಕೊಂಡು ಹೋಗ್ಬೇಕಂದ್ರೆ ರಸ್ತೆಗಳು ಇರಲಿಲ್ಲ, ಕಾಡಿನ ಮಧ್ಯದಲ್ಲೇ ಹೋಗ್ಬೇಕಾಗಿತ್ತು. ಅಥವಾ GPS, ಗೂಗಲ್ ಕೂಡ ಇರಲಿಲ್ಲ. ಯಾರಿಗೆ ಕೇಳೋದು ರಸ್ತೆ? ಹಾಗೆ ಒಂದು ದಿಕ್ಕಿನಲ್ಲಿ ಹೊರಟ್ರೆ ಹಾಗೆ ಹೊರಡ್ತಾ ಇರೋದು. ಆ ರೀತಿ ಅಂದರೆ ಅವರು 1000 ಕಿಲೋಮೀಟ್ರು ಭಗವಂತನ ಒಂದು ಆಜ್ಞೆಯನ್ನು ಪೂರ್ಣ ಮಾಡಲಿಕ್ಕೆ ಹೊರಟರು. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಮಾಧವೇಂದ್ರ ಪುರಿಗಳ ಗುಣಗಾನ ಮಾಡ್ತಾ ಅವರು ಯಾವ ರೀತಿ ಗುಣಗಾನ ಮಾಡ್ತಾರೆ ಅಂದರೆ ಅವ್ರಿಗೆ 5 ಮುಖಗಳಿದ್ದಾವೆ, ಹಾಗೆ ಗುಣಗಾನ ಮಾಡ್ತಾರೆ. ಹೇಳ್ತಾರೆ, ಪ್ರಗಾಢ ಪ್ರೇಮೇರ ಯೈ ಸ್ವಭಾವ ಆಚಾರ, ನಿಜ ದುಃಖ ವಿಘ್ನಾದಿರ ನಖರಹ ವಿಚಾರ. ಭಗವಂತನ ಮೇಲೆ ಯಾರಿಗೆ ಒಂದು ಗಾಢವಾದ ಪ್ರೇಮ ಇರುತ್ತೆ, ಪ್ರಗಾಢ ಪ್ರೇಮೇರ ಯೈ ಸ್ವಭಾವ ಆಚಾರ, ಅದರ ಸ್ವಭಾವ ಮತ್ತು ಆಚರಣೆ ಹೇಗಿರುತ್ತೆ? ನಿಜ ದುಃಖ ವಿಘ್ನಾದಿ ನ ಕರಹ ವಿಚಾರ. ಅವರು ಈ ಸೇವಾ ಮಾರ್ಗದಲ್ಲಿ ನನಗೇನೋ ದುಃಖ ಆಗ್ಬೋದು ಅಥವಾ ಕಷ್ಟ ಆಗ್ಬೋದು, ಅದನ್ನೆಲ್ಲ ವಿಚಾರ ಮಾಡೋದಿಲ್ಲ. ವಿಘ್ನ ಬರುತ್ತೆ, ಏನೇ ವಿಘ್ನ ಬರಲಿ, ಎಷ್ಟೇ ಕಷ್ಟ ಆಗಲಿ, ಏನೇ ಬಂದ್ರೂ ಅವರು ಭಗವಂತನ ಸೇವೆಯನ್ನು ಬಿಡೋದಿಲ್ಲ. ಶ್ರೀಲ ಪ್ರಭುಪಾದರ ಜೀವನದಲ್ಲೂ ನಾವು ನೋಡ್ತೀವಿ. ಅವರು ಅಮೇರಿಕಕ್ಕೆ ಹೋಗ್ಬೇಕಾದ್ರೆ ಅವರು ಫ್ಲೈಟಿಂದ ಹೋಗಲಿಲ್ಲ. ಅವರು ಇವತ್ತೆಲ್ಲರೂ ಏನು ಮಾಡಿಬಿಡ್ತಾರೆ, ಫ್ಲೈಟಲ್ಲಿ ಹೋಗ್ಬಿಡ್ತಾರೆ. ಆದರೆ ಅವರು ಪ್ರಚಾರಕ್ಕೆ 70ನೇ ವಯಸ್ಸಿನಲ್ಲಿ ಏನು ಮಾಡಿದ್ರು, ಹಡಗಿನಲ್ಲಿ ಹೋದರು. ಅವರು ಎದರಲ್ಲಿ ಹೋದರು? ಅದು ಎಂಥ ಹಡಗು? ಕ್ರೂಸ್ ಶಿಪ್ ಅಲ್ಲ. ಇವತ್ತೆಲ್ಲ ಯೂಟ್ಯೂಬಲ್ಲಿ ಅಲ್ಲಿ ಇಲ್ಲಿ ಅಡ್ವರ್ಟೈಸ್ಮೆಂಟ್ ಬರ್ತಾವೆ. ಕ್ರೂಸ್ ಶಿಪ್ ಬುಕ್ ಮಾಡಿ ನೀವು ಎಲ್ಲಿಂದ, ಮುಂಬೈಯಿಂದ ಗೋವಾಕ್ಕೆ, ಗೋವಾದಿಂದ ಕೊಚ್ಚಿನ್ಗೋ, ಎಲ್ಲೋ ಒಂದು ನೀವು ಒಳ್ಳೆ ಅಂದರೆ ಅದರೊಳಗೆಲ್ಲ ಫೆಸಿಲಿಟಿ ಇರುತ್ತೆ. ಅದರೊಳಗೆ ಸ್ವಿಮ್ಮಿಂಗ್ ಪೂಲು, ಬಾರು, ಏನು ಬೇಕೆಲ್ಲ, ಏನು ಮತ್ತೇನು ಕ್ಲಬ್ ಹೌಸು ಎಲ್ಲ ಇರುತ್ತೆ ಅದರೊಳಗೆ. ಇಷ್ಟು 50,000 ಒಬ್ರಿಗೆ ಒಂದು ಟಿಕೆಟು 2-3 ದಿವಸಕ್ಕೆ. ಅಲ್ಲೆಲ್ಲ ಅಂಥದ್ದಲ್ಲ. ಎಂಥ ಸಿಪ್ಪಲ್ಲಿ ಹೋದ್ರು ಪ್ರಭುಪಾದರು? ಸರಕು ವಾಹಕವಾದ ಒಂದು ಹಡಗಿನಲ್ಲಿ ಹೋದ್ರು ಅವರು. ಈಗ ಬರೀ ನಾವು ಲಾರಿ ಅದು ನೋಡಿದ್ವಿ. ಇಲ್ಲಿ ನೀವು ಅಮರಾವತಿ ಕಾಲನಿಯಲ್ಲಿ ಹೋಗ್ಬಿಟ್ರೆ ಅಲ್ಲಿ ಎಲ್ಲ ಲಾರಿ ನಿಂತಿರ್ತಾವೆ. ಎಲ್ಲ ಅಂದರೆ ಅಲ್ಲಿ ಸಿಮೆಂಟ್ ಬಂದಿದ್ದು ಅಥವಾ ಏನೋ ಬೇರೆ ಬೇರೆ ಸರಕುಗಳನ್ನು ಟ್ರೈನಲ್ಲಿ ಬಂದಿದ್ದು ತುಂಬ್ಸೋಕೆ. ನೀವು ಅಲ್ಲಿ ಆ ಟ್ರೈನ್ ಒಳಗೆ ಹೋಗಿ ನೋಡಿದ್ರೆ ಗೊತ್ತಾಗುತ್ತೆ ಅಲ್ಲಿ ಎಷ್ಟು ಧೂಳು ಏನು ಅದೆಲ್ಲ ಇರುತ್ತೆ ಅಂಥೇಳಿ. ಅಂದರೆ ಅಂಥ ಒಂದು ಇದ್ರ ಮಧ್ಯದಲ್ಲಿ ಪ್ರಭುಪಾದರು 38 ದಿವಸ ಪ್ರಯಾಣ ಮಾಡಿದ್ರು. ಅದರೊಳಗೆ ಏನಾಯ್ತು ಅವ್ರಿಗೆ? 2 ಸಾರಿ ಹಾರ್ಟ್ ಅಟ್ಯಾಕ್ ಆಯಿತು. 2 ಸಾರಿ ಹಾರ್ಟ್ ಅಟ್ಯಾಕ್. ಅಂದರೆ ಅವರು ಗುರುಗಳ ಆಜ್ಞೆಯನ್ನು ಪರಿಪೂರ್ಣ ಮಾಡಲಿಕ್ಕೆ ಪಾಶ್ಚಾತ್ಯ ದೇಶದಲ್ಲಿ ಪ್ರಚಾರ ಮಾಡಬೇಕು ನೀವು ಇಂಗ್ಲೀಷ್ ಭಾಷೆಯಲ್ಲಿ ಅಂಥೇಳಿ ಅದನ್ನು ಅವರು 40 ವರ್ಷ ತಯಾರಿ ಮಾಡಿ ಕೊನೆಗೆ 70ನೇ ವಯಸ್ಸಿನಲ್ಲಿ ಭಾಳ ಕಷ್ಟಪಟ್ಟು ಕಾಡಿ ಬೇಡಿ ಒಂದು ಆ ಸರಕು ವಾಹಕವಾದ ಹಡಗಿನಲ್ಲಿ ಟಿಕೆಟ್ ಪಡೆದುಕೊಂಡು ಹೋಗ್ಬೇಕು ಪ್ರಭುಪಾದರು. ಆ ರೀತಿ ಮಾಧವೇಂದ್ರ ಪುರಿಗಳು ಏನು ಮಾಡಿದ್ರು, ಅವರು ತುಂಬ ಕಷ್ಟ ಆದರೂ ಕೂಡ ಅದನ್ನೇನು ಕಷ್ಟ ಎನಿಸಿದೆ. ಅದೇನು ಮಾಡಿದ್ರು, ಅವರು ಈ ಚಂದನವನ್ನು ತಂದರು. ಅಲ್ಲಿ ತಂದು ಗೋಪಾಲ ಹೇಳಿದ್ರು, ನೀವೇನು ಮಾಡಿಬಿಡಿ ಅಲ್ಲೇ ಗೋಪಿನಾಥನಿಗೆ ಲೇಪನ ಮಾಡಿಬಿಡಿ, ಅದು ನನಗೆ ಕೂಲ್ ಆಗುತ್ತೆ ಇಲ್ಲಿ ಅಂತ ಹೇಳಿದ್ರು. ನನ್ನ ತಾಪ ಕಡಿಮೆ ಆಗುತ್ತೆ ಅಂತ. ಅಲ್ಲೇ ಲೇಪನ ಮಾಡಿ ಅಲ್ಲೇ ಇದ್ಬಿಟ್ರು. ಅಲ್ಲೇ ಸಮಾಧಿನೂ ಕೂಡ ತೊಗೊಂಡ್ರು. ಅದು ಮಾಧವೇಂದ್ರ ಪುರಿಗಳು ಈ ಜಗತ್ತಿನಲ್ಲಿ ಒಂದು ಅಂಕುರ ಅಂತ ಹೇಳಿದೆ, ಬೀಜ. ಅವರು ಶುದ್ಧ ಭಕ್ತಿ, ಪ್ರೇಮ ಭಕ್ತಿ, ಅದರ ಬೀಜ ಅವರು. ಅದರ ಮೊದಲನೇ ಅಂಕುರ ಏನಿದೆಯಲ್ಲ ಅದು ಈಶ್ವರಪುರಿ. ಅವರು ಮಾಧವೇಂದ್ರ ಪುರಿಯವರ ಶಿಷ್ಯರು. ಮಾಧವೇಂದ್ರ ಪುರಿ ಅವರ ಶಿಷ್ಯರು ಈಶ್ವರಪುರಿ. ಅವರು ಕುಮಾರಹಟ್ಟ ಅಂಥೇಳಿ
ಕೋಲ್ಕತ್ತಾದ ಹೊರಗಡೆ ಔಟ್ಸ್ಕರ್ಟ್ಸಲ್ಲಿ ಒಂದು ಜಾಗ ಇದೆ. ಇವತ್ತು ಅದನ್ನು ಹಾಲಿ ಸಹರ ಅಂತ ಹೇಳ್ತಾರೆ. ಇವತ್ತಿನ ಜಾಗದ ಹೆಸರು ಹಾಲಿ ಸಹರ ಅಂತೇಳಿ. ಅಲ್ಲಿ ಅವ್ರದ್ದು ಬ್ರಾಹ್ಮಣರ ಕುಟುಂಬದಲ್ಲಿ ಅವರ ಜನ್ಮ ಆಯಿತು, ಈಶ್ವರಪುರಿ. ಅವರು ಚಿಕ್ಕಂದಿನಿಂದನೂ ಅವರು ತುಂಬ ಒಂದು ಭಕ್ತಿಮಯ ಜೀವನ ಅವ್ರದ್ದಾಗಿತ್ತು. ಅವರು ಮಾಧವೇಂದ್ರಪುರಿಯವ್ರ ಹತ್ರ ದೀಕ್ಷೆಯನ್ನು ಪಡೆದುಕೊಂಡು ಅವರು ಯಾವತ್ತಲೂ ಗುರುಗಳ ಸೇವೆಯಲ್ಲಿ ಅವ್ರು ಏನಾಗಿರ್ತಾರೆ, ಮಗ್ನರಾಗಿರ್ತಾರೆ. ಮಾಧವೇಂದ್ರಪುರಿ ಅವ್ರದ್ದು ಯಾವಾಗಲೂ ಅವರು ಸೇವೆಯನ್ನು ಮಾಡ್ತಾಯಿರ್ತಾರೆ ಅವ್ರ ಹತ್ರ ಇದ್ದು. ಮಾಧವೇಂದ್ರಪುರಿ ಅವರು ಕೊನೆಯ ದಿನಗಳಲ್ಲಿ ಅವರು ಎಲ್ಲ ಸಾಮಾನ್ಯ ವ್ಯಕ್ತಿಗಳ ಹಾಗೆ ಒಂದು ಲೀಲೆ ಯಾವ ರೀತಿ ಅಂದರೆ ಅವ್ರಿಗೆ ಹಾಸಿಗೆ ಎಲ್ಲ ಮಾಡಬೇಕಾಗಿರುತ್ತೆ. ಅವ್ರಿಗೆಲ್ಲ ಹಾಸಿಗೆಯಲ್ಲೇ ಎಲ್ಲ ಅವ್ರದ್ದು ಕಾರ್ಯಗಳಾಗ್ತಾ ಇರ್ತವೆ, ಪ್ರಾರ್ಥನೆ ವಿಧಿಗಳು ಎಲ್ಲ. ಅವರು ಯಾವ ರೀತಿ ಸೇವೆ ಮಾಡಿದಾರನ್ನು ಚೈತನ್ಯ ಚರಿತಾಮೃತದ ಅಂತ್ಯಲೀಲೆಯಲ್ಲಿ ಕೂಡ ಒಳ್ಳೆಯದು. ಈಶ್ವರ ಪೂರೈಗೋ ಸಾಯಿ ಕರೆ ಶ್ರೀಪಾದ ಸೇವನ, ಸ್ವಹಸ್ತೆ ಕರೆ ನ ಮಲ ಮೂತ್ರಾದಿ ಮಾರ್ಜನ. ಅವರು ಮಲ ಮೂತ್ರ ಎಲ್ಲ ಅದನ್ನೆಲ್ಲ ಸ್ವಚ್ಛ ಮಾಡೋದು, ಅದನ್ನು ತೆಗೆಯೋದು, ಬಟ್ಟೆ ತೊಳೆಯೋದು, ಬಟ್ಟೆ ಹಾಕೋದು ಗುರುಗಳಿಗೆ, ಇದೇ ರೀತಿ ಎಲ್ಲ. ನಿರಂತರ ಕೃಷ್ಣನಾಮ ಕರಾಯ ಸ್ಮರಾನ್, ಕೃಷ್ಣನಾಮ ಕೃಷ್ಣ ಲೀಲಾ ಸುನಾಯ ನುಕ್ಷಾನ್. ನಿರಂತರವಾಗಿ ಅವರು ಮಾಡ್ತಾಯಿದ್ರು. ಅವರು ತಮ್ಮ ಗುರುಗಳಿಗೆ ಭಗವಂತನ ಸ್ಮರಣೆಯನ್ನು ಮಾಡಿಸ್ಲಿಕ್ಕೆ ಆ ಕೊನೆಗಳಲ್ಲಿ ನಿರಂತರ ನಾಮಸ್ಮರಣೆಯನ್ನು ಮಾಡ್ತಾಯಿದ್ರು, ಜಪ ಮಾಡ್ತಾಯಿದ್ರು. ಗುರುಗಳ ಪಕ್ಕದಲ್ಲಿ ಕೂತ್ಕೊಂಡು ಜಪವನ್ನು ಮಾಡ್ತಾಯಿದ್ರು. ಮತ್ತು ಜಪ ಮಾಡೋದು, ಮತ್ತೇನು ಮಾಡೋದು, ಕೃಷ್ಣ ಲೀಲಾ ಸ್ಮರಣ, ಕೃಷ್ಣನ ಲೀಲೆ ಗುಣಗಾನವನ್ನು ಮಾಡ್ತಾಯಿದ್ರು. ಭಾಗವತ, ಗೀತಾ ಈ ಗ್ರಂಥಗಳನ್ನು ಏನು ಮಾಡ್ತಾಯಿದ್ರು, ಪಠನೆಯನ್ನು ಮಾಡ್ತಾಯಿದ್ರು, ಕೃಷ್ಣ ಲೀಲಾ ಗ್ರಂಥಗಳನ್ನು. ಆವಾಗ ಮಾಧವೇಂದ್ರಪುರಿಗಳು ಏನು ಮಾಡಿದ್ರು, ಅವರ ಒಂದು ಈ ಸೇವೆಯಿಂದ ಭಾಳ ಸಂತುಷ್ಟರಾಗಿ ಅವರು ತುಷ್ಟಯ್ಯ ಪುರಿತಾರೆ ಕೈಲಾಲಿಂಗನ್, ಅವರನ್ನು ಆಲಿಂಗನ ಮಾಡಿಕೊಂಡ್ರು. ಗುರುಗಳೇನು ಮಾಡಿದ್ರು, ಅವ್ರಿಗೆ ಆಲಿಂಗನ ಮಾಡಿದ್ರು. ಆಲಿಂಗನ ಮಾಡಿ ವರದಿಲ್ಲ ಕೃಷ್ಣೆ ತೋಮಾರ ಹೌಕ ಪ್ರೇಮ ಧನ್, ಅವರು ವರ ಕೊಟ್ಟರು. ಗುರುಗಳೇನು ಮಾಡಿದ್ರು, ಆಶೀರ್ವಾದ ಮಾಡಿದ್ರು. ಏನು ಮಾಡಿದ್ರು, ನಿನಗೆ ಕೃಷ್ಣ ಪ್ರೇಮ ಧನ ನಿನಗೆ ಸಿಗಲಿ, ಕೃಷ್ಣ ಪ್ರೇಮ ಧನದಿಂದ ನಿನ್ನ ಸಂಪತ್ತಿ ವೃದ್ಧಿ ಆಗಲಿ, ಕೃಷ್ಣ ಪ್ರೇಮ ಧನದ ಸಂಪತ್ತಿ. ಈ ಜಗತ್ತಿನಲ್ಲಿ ಅನೇಕ ಜನರು ಸಂಪತ್ತನ್ನು ಮಾಡ್ತಾರೆ. ಇವತ್ತಿನ ದಿವಸದಲ್ಲಿ ಏನು ಸಂಪತ್ತಿ ಅಂದರೆ, ಯಾರ ಹತ್ರ ಆದರೂ ಒಂದಿಷ್ಟು ಜಮೀನು ಅಥವಾ ಬಂಗಾರ ಅಥವಾ ಬೆಳ್ಳಿ ಅಥವಾ ಇನ್ನೊಂದೇನೋ ದುಡ್ಡು, ಕ್ರಿಪ್ಟೋ ಕರೆನ್ಸಿ ಅಥವಾ ಒಂದು ಯಾವುದೋ ಕಂಪನಿದು ಶೇರು, ಅದಿದ್ದರೆ ದೊಡ್ಡ ಸಂಪತ್ತಿ ಅಂತ ತಿಳ್ಕೊತಾರೆ. ಭಾಳ ಅವರು ಶ್ರೀಮಂತರು ಅಂತ. ಆದರೆ ಇದೆಲ್ಲ ಏನಿದೆ ಈಗ ಬಹಳ ಕ್ಷಣಿಕವಾಗಿದೆ. ಅದು ನಮಗೇನಕ್ಕೂ ಉಪಯೋಗ ಬರಲ್ಲ. ನಿಜವಾದ ಲಾಭ ಅದರಿಂದ ಆಗೋದಿಲ್ಲ. ದುಡ್ಡೇ ಎಲ್ಲ ಅಲ್ವಾ. ನೋಡಿ, ಆ್ಯಕ್ಚುಲಿ ನಮ್ಮ ಗುರುಗಳು ಒಂದು ಮಾತು ಹೇಳ್ತಾರೆ. ಅವ್ರು ಹೇಳ್ತಾರೆ, ನೀವು ಎಷ್ಟು ಶ್ರೀಮಂತರು ಅಂಥೇಳಿ ನಿಮ್ಮನ್ನು ನೀವು ಪರೀಕ್ಷೆ ಮಾಡ್ಕೊಳ್ಬೇಕಂದ್ರೆ ನೀವು ಏನು ಎಣಿಕೆ ಮಾಡಬೇಕಂತ, ದುಡ್ಡಿನಿಂದ ಖರೀದಿಸಲಿಕ್ಕೆ ಆಗದೇ ಇರೋ ವಸ್ತುಗಳು ನಿಮ್ಮ ಹತ್ರ ಏನಿದ್ದಾವೆ ಅದನ್ನು ನೀವೇನು ಮಾಡಿ ಎಣಿಕೆ ಮಾಡಿ, ಅದೇ ನಿಮ್ಮ ಶ್ರೀಮಂತಿಕೆ ಅಂತ. ನಾವು ದುಡ್ಡಿನಿಂದ ಏನು ಮಾಡ್ಬೋದು, 100 ಎಕರೆ ಜಮೀನು ಖರೀದಿ ಮಾಡ್ಬೋದು. ದೊಡ್ಡದೊಂದೇನು 100 ಬೈ 150 ಅಥವಾ 200 ಬೈ ಒಂದು ಅರ್ಧ ಎಕರೆ, 4 ಎಕರೆ. ದಾವಣಗೆರೆಯಲ್ಲಿ ನೋಡ್ತೀವಲ್ಲ ನಾವು ಜನ, 1 ಎಕರೆ, 2 ಎಕರೆ, 3 ಎಕರೆ, ಒಬ್ಬರೊಬ್ಬರು 4 ಎಕರೆಯಲ್ಲೂ ಮನೆ ಕಟ್ಕೊಂಡಿದ್ದಾರೆ. ದೊಡ್ಡ ಮನೆ ಕಟ್ಬೋದು. 4 ಎಕರೆಯಲ್ಲಿ ದೊಡ್ಡದೊಂದು ಏನು ಮಾಡ್ಬೋದು, ಅರಮನೆಯನ್ನು ಕಟ್ಬೋದು. ದುಡ್ಡಿನಿಂದ ನಾವೇನು ಮಾಡ್ಬೋದು, ಮೆಡಿಸಿನ್ ಖರೀದಿ ಮಾಡ್ಬೋದು. ದುಡ್ಡಿನಿಂದ ಏನೆಲ್ಲ ಮಾಡ್ಬೋದು. ದೊಡ್ಡ ದೊಡ್ಡ ಕಾರುಗಳನ್ನು, ರೋಲ್ಸ್ ರೈಸ್. ಮೊನ್ನೆ ಗೊತ್ತಾ ನಿಮಗೆ, ಮೊನ್ನೆ ಯಾರೋ ಗುಂಡು ಹಾಸ್ಕೊಂಡು ಸತ್ರಲ್ಲ ಬೆಂಗಳೂರಲ್ಲಿ. ಸಿ ಜೆ ರಾಯ್. ಒಂದು ಕಡಿಮೆ ಅಂದರೂ ಒಂದು 10,000 ಕೋಟಿ ಆದರೂ ಇರಬೇಕು ನಾನು.
ನನಗೆ ಗೊತ್ತಿದ್ದಂಗೆ ಅವನಿಗೆ ಗೊತ್ತಿರಲಿಕ್ಕಿಲ್ಲ ಅದೆಷ್ಟು ಎಣ್ಸೋಕ್ಕೆ. ಹಂಗೆ ಸುಮ್ಮನೆ ನಮ್ಮ ಅಂದಾಜಿಗೆ ಇಟ್ಕೊಳ್ಳೋಣ. ನಮಗೆ 10,000 ಅಂದರೆ ದೊಡ್ಡ ವಿಷಯ. 10,000 ಕೋಟಿ 10,000 ಕೋಟಿದಾದರೂ ಒಡೆಯ ಇರ್ಬೋದು ಅವನು, ಇನ್ನೂ ಜಾಸ್ತಿನೇ ಇರ್ಬೋದು. ಅವನಿಗೆ ಗೊತ್ತಿಲ್ಲ. ಯಾಕಂದರೆ ಅವನು ದುಬೈ ಒಳಗೆ, ಪೂರ್ತಿ ದಕ್ಷಿಣ ಭಾರತದೊಳಗೆ, ದಿಲ್ಲಿಯೊಳಗೆ ಎಲ್ಲೆಲ್ಲಿ ಬಿಲ್ಡಿಂಗ್ ಮಾಡಿದಾನೋ, ಎಲ್ಲೆಲ್ಲಿ ಜಮೀನಿದ್ದಾವೆ, ಎಲ್ಲೆಲ್ಲಿ ಅವನು ಏನು ಹೇಳ್ತೀರಿ ನೀವು, ಅವನದೇನು ಬ್ರಿಲಿಯಂಟ್ ಗ್ರೂಪಾ ಯಾವುದೋ ಇತ್ತಲ್ಲ ಅವನ ಹೆಸರು. ಅಂದರೆ ಅಷ್ಟೆಲ್ಲ ಇತ್ತು ಅವನ ಹತ್ರ. ಕಾನ್ಫಿಡೆಂಟ್ ಗ್ರೂಪ್ ಎಲ್ಲ ಗೊತ್ತಿದೆ ಅವನಿಗೆ. ಫುಲ್ ಅಂದರೆ ಇಷ್ಟೆಲ್ಲ ಇತ್ತು. ಏನು ಉಪಯೋಗ ಬಂತ ಅದು? ಎಷ್ಟು ತೊಗೊಂಡು ಹೋದ ಅವನದ್ರೊಳಗೆ? ಒಂದು ಗುಂಡು ಅಷ್ಟೇ. ಅಂದರೆ ಇದು ನಿಜವಾದ ಶ್ರೀಮಂತಿಕೆ. ಅದು ಏನಾದರೂ ಉಪಯೋಗ ಬರುತ್ತಾ? ಅದು ನೆಮ್ಮದಿ ಇಲ್ಲ ಅವನ ಜೀವನದಲ್ಲಿ. ಅವನ ಹತ್ರ ಯಾರಾದರೂ ಒಬ್ಬರು ಒಂದು ರೋಲ್ಸ್ ರಾಯ್ಸ್ ಕಾರ್ ತೊಗೊಂಡ್ರೆ ಅವ್ನು ದೊಡ್ಡ ಶ್ರೀಮಂತ. ಅವು 12, 13, 14, 20 ಕೋಟಿ ಹಿಂಗೆಲ್ಲ ಇದಾವೆ. ಒಂದು ಕಾರಿನ ರೇಟು 20 ಕೋಟಿ. ಅವನ ಹತ್ರ 13 ಇದ್ದು ಅಂತಂತವು. ಅಂದರೆ ನಾನು ಒಂದೇ ಹೇಳ್ತಾ ಇದ್ದೀನಿ, ಒಂದು ಕಂಪನಿದು ಹೇಳ್ತಾ ಇದ್ದೀನಿ ನಾನು. 200 ಕೋಟಿದು ಒಂದು ಯಾವುದೋ ಕಾರ್ ಇತ್ತಂತ ಅವನ ಹತ್ರ. 200 ಕೋಟಿದು ಕಾರು. 20 ಲಕ್ಷದ ಕಾರಲ್ಲಿ ಅಷ್ಟೇ ಹೋಗೋದು, 200 ಕೋಟಿ ರೂಪಾಯಿ ಕಾರಲ್ಲಿ ಅಷ್ಟೇ. ಬೆಂಗಳೂರು ಅಂತ ಟ್ರಾಫಿಕ್ನಾಗ ಸಿಕ್ಕೊಂಡ್ಬಿಟ್ರೆ. ಮೊನ್ನೆ ಒಂದು ನಾನು ಇನ್ಸಿಡೆಂಟ್ ಕೇಳಿದೆ. ಯಾರೋ ಮುಂಬೈಯಿಂದ ಪುಣೆಗೆ ಬರ್ತಾಯಿದ್ರು. ಮುಂಬೈ ಪುಣೆ ಎಕ್ಸ್ಪ್ರೆಸ್ ವೇ ಅಂತಿದೆ. ಅದು 150 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. 150 ಕಿಲೋಮೀಟ್ರ್. ಎಕ್ಸ್ಪ್ರೆಸ್ ವೇ ಒಂದು 100 ಕಿಲೋಮೀಟ್ರ್ ಇದೆ ಅದರೊಳಗೆ. ಯಾಕಂದರೆ ಬಾಂಬೆಯಿಂದ ಹೊರಗಡೆ ಬಂದು ಪನವೇಲ್ ಕ್ರಾಸ್ ಹತ್ರ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅದು. ಪುಣೆ ಶಹರ ಪ್ರಾರಂಭ ಆಗೋದು ಮುಂಚೆನೇ ಮುಗಿಯುತ್ತೆ. ಈ ನಮ್ಮ ಪುಣೆ ಬೆಂಗಳೂರು ರೋಡ್ ಇದೆಯಲ್ಲ, ಇದಕ್ಕೆ ಬಂದು ಟಚ್ ಆಗುತ್ತದೆ ಅಲ್ಲಿ. 100 ಕಿಲೋಮೀಟ್ರ್ ಒಂದು ಎಕ್ಸ್ಪ್ರೆಸ್ ವೇ ಇದೆ ಅದು. ಅಲ್ಲಿ ಏನು ಮಾಡ್ತಾರೆ ಅಂದರೆ ಜನ 2:30 3 ಗಂಟೆ ಒಳಗೆ ಅಂಥ ಎಕ್ಸ್ಪ್ರೆಸ್ ವೇ ಇದ್ರೂ ಅವ್ರಿಗೆ ಅಷ್ಟೇ ಬೇಕು. ಎಲ್ಲಿಂದ? ಬಾಂಬೆಯಿಂದ ಪುಣೆ ಬರೋಕ್ಕೆ. ಅಲ್ಲಿ ಅವರು 2:30 3 ಗಂಟೆ ಒಳಗೆ ಪುಣೆ ತಲುಪೋಣ ಅಂಥೇಳಿ ಹೊರಟುಬಿಟ್ಟಿದ್ರು ಅವರು. ಒಂದು ಇಂಥದ್ದೇ ಒಂದು ದೊಡ್ಡ ಕಾರ್ ತೊಗೊಂಡು. ಏನಾಯ್ತಂದರೆ ಎಷ್ಟು ಟ್ರಾಫಿಕ್ ಜಾಮ್ ಆಯ್ತಂದರೆ 32 ಗಂಟೆ ಬೇಕಾಯ್ತಂತೆ. ಎಷ್ಟು ಗಂಟೆ ಬೇಕಾಯಿತು? 32 ಗಂಟೆ. ನಿಮ್ಮದು ಕಾರು ರೋಲ್ಸ್ ರೈಸ್ ಇದ್ದದ್ದು ಅಷ್ಟೇ ಬೇಕು. ನಿಮ್ಮದು ಒಂದು ಮಾರುತಿ 800 ಒಂದು 3 ಲಕ್ಷದಿದ್ದರೂ ಅಷ್ಟೇ ಬೇಕು. ಹೌದಿಲ್ಲ? ಇದೆಲ್ಲ ನಿಜವಾದ ಶ್ರೀಮಂತಿಕೆ ಅಲ್ಲ ಇದು. ನಿಜವಾದ ಶ್ರೀಮಂತಿಕೆ ಅಂದರೆ ದುಡ್ಡಿನಿಂದ ಏನು ಕೊಂಡ್ಕೊಳ್ಳೋಕ್ಕಾಗಲ್ಲ. ಇವತ್ತೇನು ಪ್ರೀತಿ, ವಿಶ್ವಾಸ, ಒಂದು ಸಂಬಂಧ ಇವೆಲ್ಲ ಇದಾವಲ್ಲ, ಇವು ದುಡ್ಡಿನಿಂದ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಆದ್ರೂ ಅದರೊಳಗೆ ಏನು ಮಾಡ್ತಾಯಿದ್ವಿ ನಾವು? ಈ ಸಂಬಂಧಗಳಿಗೂ ಎಣಿಕೆ ಮಾಡ್ತಾಯಿದ್ವಿ ಈಗ. ಭಾಳ ಎಣಿಸ್ತಾ ಇದ್ದೀವಲ್ಲ ಈ ಸಂಬಂಧದೊಳಗು. ಈ ಮದುವೆ ಆಗಬೇಕಂದ್ರೆ ಇದೆಲ್ಲ ಗುಣ ಅದೆಲ್ಲ ನೋಡಲ್ಲ ಈಗ. ಏನು ಆಸ್ತಿ ಅಂತಸ್ತು ಅದ್ರ ಜೊತೆನೇ ಮದುವೆ ಆಗೋದು. ಯಾವ್ದ್ರ ಜೊತೆ ಮದುವೆ ಆಗ್ತೀವಿ? ಇವತ್ತು ಯಾರೋ ಗಂಡು ಹೆಣ್ಣು ಏನೇ ಇರಲಿ, ಕೊಡೋ ತೊಗೊಳೋದು ವ್ಯವಹಾರ ಇದ್ರ ಮೇಲೆ. ಆ ಹುಡುಗ ಅವನು ಗುಣವಂತ ಇದ್ದಾನ ಅಥವಾ ಅವನು ಏನಿದಾನೆ ನೋಡಲ್ಲ. ಅವನು ಗೌರ್ಮೆಂಟ್ ಜಾಬ್ ಮಾಡ್ತಾಯಿದ್ದಾನೆ. ಫಸ್ಟ್ ಪ್ರಯಾರಿಟಿ ಏನು? ಗೌರ್ಮೆಂಟ್ ಜಾಬ್. ಇಲ್ಲ ಅಂದರೆ ಏನು ಮಾಡಬೇಕು? ಆಸ್ತಿ ಇರಬೇಕು. ಅಡಿಕೆ ಗದ್ದೆ ಐತಾ? ಎಷ್ಟು ಎಕರೆ ಇದೆ? ಎಷ್ಟು ಆಳ್ಕಾಳಿದಾವೆ? ಮನೆ ಐತಾ? ಸ್ವಂತ ಮನೆ ಐತಾ? ಯಾವ ಏರಿಯಾದಲ್ಲಿದೆ? ತಂದೆ ತಾಯಿ ಇದ್ದಾರೆ, ಸತ್ತೋಗ್ಯಾರ. ನೆಗೆದು ಬಿದ್ದಿದ್ರೆ ಇನ್ನೂ ಒಳ್ಳೆಯದು ಅಂತ ಹಿಂಗೆಲ್ಲ ವಿಚಾರ ಮಾಡ್ತಿದ್ದೇನೆ. ಅಂದರೆ ಪ್ರೀತಿ ವಿಶ್ವಾಸ ಅನ್ನೋದಿಲ್ಲ. ಬರೀ ಏನು ಬೇಕು? ಅವರಿಂದ ನಾವೇನು ಹೇಳ್ಕೊಬೋದು, ಇವರಿಂದ ನಾವೇನು ಹೇಳ್ಕೊಬೋದು, ಬರೀ ಅಷ್ಟೇ. ಎಣಿಕೆ. ಈ ಎಣಿಕೆಯಲ್ಲಿ ಶ್ರೀಮಂತಿಕೆ ಇಲ್ಲ. ಶ್ರೀಮಂತಿಕೆ ಇರೋದಲ್ಲಿ ಸೇವೆ ಒಳಗೆ. ದುಡ್ಡು ಶ್ರೀಮಂತಿಕೆ ಇರೋದು ಗುಣದಲ್ಲಿ, ನಮ್ಮ ಕ್ಯಾರೆಕ್ಟರ್ ಒಳಗೆ. ಆ ಶ್ರೀಮಂತಿಕೆ ಏನು ದುಡ್ಡಿನಿಂದ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ. ಅವರೇನೋ ದುಡ್ಡಿನಿಂದ ಜನ ಏನು ಮಾಡ್ತಾರೆ? ಅದು ಯಾರೋ ಒಂದು 150 ವರ್ಷ ಹಳೇದೊಂದು ವೈನ್ ಕುಡ್ದಿದ್ನಂತೆ ಯಾರೋ. ಎಷ್ಟು ವರ್ಷ ಹಳೇದು? 150. ಎಷ್ಟೋ ಕೋಟಿ, ಅದಕ್ಕೇನೋ ಬೆಲೆ ಬಾಳುತ್ತೆ ಅಂತೆಲ್ಲ ದೊಡ್ಡದು ಪೇಪರ್ನಲ್ಲೆಲ್ಲ ಇದು ಬಂದುಬಿಟ್ಟಿತ್ತು. ಅವ್ನು ಕುಡಿದ್ಬಿಟ್ಟನಷ್ಟು ಅಂತೇಳಿ ಇವ್ರಿಗೆಲ್ಲ ಹೊಟ್ಟೆ ಉರಿತಿತ್ತು. ಅವ್ನು ಕುಡ್ದಾನೆ ಇವ್ರದ್ದು ಹೊಟ್ಟೆ ಉರಿತಿತ್ತು ಎಲ್ಲರದು. ಆ ರೀತಿ ಅಂದರೆ ಆ ದುಡ್ಡಿನಿಂದ ಏನು ಖರೀದಿ ಮಾಡಲಿಕ್ಕೆ ಆಗೋದಿಲ್ಲಲ್ಲ, ಅದೇ ನಿಜವಾದ ಸಂಪತ್ತು.
ಆ ಕೃಷ್ಣ ಪ್ರೇಮದನ, ಭಗವಂತನಿಗೇನು ಪ್ರೇಮ ಇದೆಯಲ್ಲ ಭಗವಂತನ ಪ್ರತಿ, ಅದನ್ನು ದುಡ್ಡಿನಿಂದ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಅದನ್ನು ಈ ರೀತಿ ಗುರುಗಳ ಸೇವೆ ಮಾಡೋದ್ರಿಂದ, ಅವರ ಆಶೀರ್ವಾದದಿಂದ, ಗುರುಗಳ ಆಶೀರ್ವಾದದಿಂದ ಅವ್ರಿಗೆ ಸಿಕ್ತು. ಇನ್ನೊಬ್ಬರು ಶಿಷ್ಯರಿದ್ದರು ಅವ್ರಿಗೆ, ಮಾಧವೇಂದ್ರಪುರಿ ಅವರಿಗೆ ಇನ್ನೂ ಒಬ್ಬರು ಶಿಷ್ಯರಿದ್ದರು. ಅವ್ರ ಹೆಸರು ರಾಮಚಂದ್ರಪುರಿ ಅಂತೇಳಿ. ರಾಮಚಂದ್ರಪುರಿ ಅವ್ರು ಏನು ಮಾಡಿದ್ರು ಅಂದರೆ, ಅವರು ಗುರುಗಳು ಈ ರೀತಿ ಪೂರ್ತಿ ಹಾಸಿಗೆ ಹಿಡಿದಿದ್ರಲ್ಲ, ಆವಾಗ ಅಲ್ಲಿ ಬಂದರು. ಆವಾಗ ಗುರುಗಳು ಆ್ಯಕ್ಚುಲಿ ಈ ಮಾಧವೇಂದ್ರಪುರಿ ಅವರು ಇದ್ದಾರಲ್ಲ, ವಿರಹ ಭಕ್ತಿಯಲ್ಲಿ ಮಗ್ನರಾಗಿರ್ತಿದ್ರು ಅವರು. ಅಂದರೆ ಯಾವಾಗಲೂ ಇದ್ದವರು ಅದನ್ನು ತೋರಿಸ್ಕೊಳ್ಳೋದಿಲ್ಲ, ಅದು ತುಂಬಿದ ಕೂಡ ತುಳ್ಕೋದಿಲ್ಲ ಅಂತ. ಸ್ವಲ್ಪ ಕಡಿಮೆ ಇದ್ದದೇ ಭಾಳ ಅಲ್ಲಾಡುತ್ತದು, ಭಾಳ ಶಬ್ದ ಮಾಡುತ್ತೆ. ತುಂಬಿದ ತುಳ್ಕೋದಿಲ್ಲ ಅಂದ್ರೆ ಆ ರೀತಿ ಅವರು ಕೃಷ್ಣ ಪ್ರೇಮದಲ್ಲಿ ಮಗ್ನರಾಗಿದ್ದರು ಮಾಧವೇಂದ್ರಪುರಿ. ಯಾಕಂದರೆ ಅವರೇ ಬೀಜ ಅದ್ರದ್ದು ಈ ಜಗತ್ತಿನಲ್ಲಿ. ಅವರು ತುಂಬ ಮಗ್ನರಾಗಿದ್ದರು. ಆದರೂ ಕೂಡ ಅವರು ವಿರಹದಲ್ಲಿ ಕಾತರರಾಗಿರ್ತದೆ ಯಾವಾಗಲೂ. ಅವ್ರು ಹೇಳ್ತಾಯಿದ್ರು, ಮಥುರಾಣ ಪಾಯಿನು ಮಥುರಾಣ ಪಾಯಿನು ಮಥುರಾಣ ಪಾಯಿನು ಅಂತಿದ್ರು. ಮಥುರಾನಾಥ ಶ್ರೀಕೃಷ್ಣ, ಕೃಷ್ಣನಿಗೆ ಪ್ರೇಮ, ಕೃಷ್ಣನಿಗೆ ಭಕ್ತಿ ನನಗೆ ದೊರಕಲೇ ಇಲ್ಲ ಅಂಥೇಳಿ ಅವರು ಯಾವಾಗಲೂ ವಿರಹದಲ್ಲಿ ಅವರು ಕೂಗ್ತಾಯಿದ್ರು. ಮಥುರಾಣ ಪಾಯಿನು ಅಂಥೇಳಿ ಅವರು ಕೂಗ್ತಾಯಿದ್ರು. ಮಥುರಾಣ ಪಾಯಿನು ಅಂತ ಕೂಗ್ತಾಯಿದ್ರು. ಆಗ ಈ ಶಿಷ್ಯರು ಬಂದರು, ಇನ್ನೊಬ್ಬರು ರಾಮಚಂದ್ರಪುರಿ ಅಂತೇಳಿ. ಅವ್ರು ಹೇಳಿದರು, ಗುರುಗಳೇ, ನೀವು ಎಂಥ ದೊಡ್ಡ ಬ್ರಹ್ಮಜ್ಞಾನಿಗಳಾಗಿದ್ರಲ್ಲ, ನೀವು ಏನಿದು ಕೃಷ್ಣ ನನಗೆ ಸಿಕ್ಕಿಲ್ಲ ಅಂತ ಹೇಳ್ತೀರಾ? ನೀವು ಬ್ರಹ್ಮನ್ ಅಂದರೆ ಭಗವಂತನ ನಿರಾಕಾರ ಬ್ರಹ್ಮಜ್ಯೋತಿ, ಅವನ ಶರೀರದ ಅಂಗಕಾಂತಿ ಏನಿದೆಯಲ್ಲ ಅದ್ರ ಮೇಲೆ ನೀವು ಧ್ಯಾನ ಮಾಡ್ಬೋದಲ್ಲ ಅಂತಂದರು. ಆ್ಯಕ್ಚುಲಿ ಭಕ್ತರಿಗೆ ಭಗವಂತನ ಡೈರೆಕ್ಟ್ ಅವರು ಸನ್ನಿಧಿಯಲ್ಲಿರ್ತಾರೆ, ಅವರು ಧ್ಯಾನವನ್ನು ಮಾಡ್ತಾಯಿರ್ತಾರೆ, ಅವ್ರ ಜೊತೆ ಸಮ್ಮಿಲಿತರಾಗಿರ್ತಾರೆ. ಅವರು ಒಂದು ಲೀಲೆಗಳಲ್ಲಿ ರೂಪ ಮಾಧುರ್ಯ, ಗುಣ ಮಾಧುರ್ಯಗಳಲ್ಲಿ ಅವರು ಮಗ್ನರಾಗಿರ್ತಾರೆ. ಅವರಿಗೆ ಈ ಭಗವಂತನ ಮೈಕಾಂತಿಯ ಮೇಲೆ ಧ್ಯಾನ ಮಾಡೋ ಅವಶ್ಯಕತೆ ಇರಲ್ಲ. ಇಂಪರ್ಸನಲ್ ಬ್ರಹ್ಮನ್ ಅಂತ ಹೇಳ್ತಾರೆ, ನಿರಾಕಾರ ಬ್ರಹ್ಮಜ್ಯೋತಿ. ಆ ಬ್ರಹ್ಮಜ್ಯೋತಿ ಮೇಲೆ ಧ್ಯಾನ ಮಾಡೋ ಅವಶ್ಯಕತೆ ಇರಲ್ಲ ಅವ್ರಿಗೆ. ಅದಕ್ಕೋಸ್ಕರ ಇವರು ಹೇಳಿದ ತಕ್ಷಣ ಅವ್ರಿಗೆ ಸಿಟ್ಟು ಬಂತು. ಮಾಧವೇಂದ್ರ ಗುರುಗಳಿಗೆ ಸಿಟ್ಟು ಬಂತು. ನನಗೇನು ಇವನು ಭಗವಂತನನ್ನು ಬಿಟ್ಟುಬಿಟ್ಟು ಇವನೇನು ಹೇಳ್ತಾ ಇದ್ದ, ನನಗೆ ಅವರು ಬ್ರಹ್ಮಜ್ಯೋತಿ ಮೇಲೆ ಧ್ಯಾನ ಮಾಡೋಂತ ಹೇಳ್ತಾ ಇದ್ದಾನಲ್ಲ ಅಂತೇಳಿ ಅವ್ರಿಗೆ ಕೋಪ ಬಂತು. ಅವ್ರು ಹೇಳಿದರು, ನೀನೇನು ಮಾಡು, ನೀನೇನಾದರೂ ನಾನು ಶರೀರ ತ್ಯಾಗ ಮಾಡಬೇಕಾದ್ರೆ, ನೀನು ಇಲ್ಲಿದ್ದರೆ ನಿನ್ನ ಮುಖ ನೋಡಿ ನಾನು ಶರೀರ ತ್ಯಾಗ ಮಾಡಿದ್ರೆ ನನಗೆ ದುರ್ಗತಿ ಆಗತ್ತೆ. ಅದಕ್ಕೋಸ್ಕರ ಇಲ್ಲಿಂದ ನೀನು ಹೊರಟು ಹೋಗೋ ಕೋಪದಿಂದ ಅವ್ರನ್ನ ಬೈದು ಕಳಿಸಿದ್ರು. ಮುಂದೆ ಏನಾಯ್ತು ಅಂದರೆ, ಆ ಶಿಷ್ಯ ರಾಮಚಂದ್ರಪುರಿ ಇದ್ದಾರಲ್ಲ, ಅವರು ಚೈತನ್ಯ ಮಹಾಪ್ರಭುಗಳ ಹತ್ರ ಹೋದರು ಜಗನ್ನಾಥಪುರಿಯಲ್ಲಿ. ಚೈತನ್ಯ ಮಹಾಪ್ರಭುಗಳು ಅವರು ಗುರುಗಳ ಪರಮ ಗುರುಗಳ ಶಿಷ್ಯರಂದರೆ ಗುರುವಿಗೆ ಸಮಾನ. ಗುರುಗಳ ಗುರು ಬಂದವರು, ಅವ್ರು ಬಂದಿದ್ದಾರೆ ಅಂತೇಳಿ ಭಾಳ ಆದರದಿಂದ ಸ್ವಾಗತ ಮಾಡಿ ಅವ್ರಿಗೆ ಇಳ್ಕೊಳ್ಳಿಕ್ಕೆಲ್ಲ ವ್ಯವಸ್ಥೆ ಮಾಡಿಸಿ ಎಲ್ಲ ಅಲ್ಲಿ ಜಗನ್ನಾಥಪುರಿಯಲ್ಲಿ ಇರಲಿಕ್ಕೆ ಹೇಳಿದ್ರು. ಆಗ ಅವ್ರು ಏನು ಮಾಡ್ತಾಯಿದ್ರು, ಚೈತನ್ಯ ಮಹಾಪ್ರಭುಗಳ ಭಕ್ತರನ್ನು ಕರಿತಿದ್ರು ಅವ್ರ ಮನೆಗೆ ಪ್ರಸಾದಕ್ಕೆ ಎಲ್ಲ ಕರೆಯೋದು, ಫೋರ್ಸ್ ಮಾಡಿ ಬಡಿಸೋದು ಅವ್ರಿಗೆ. ತೊಗೊಳ್ಳಿ ಇನ್ನೊಂದು ಸ್ವಲ್ಪ ತೊಗೊಳ್ಳಿ, ಜಗನ್ನಾಥ ಪ್ರಸಾದ ತಿನ್ನಿ ಅಂತ ಜಾಸ್ತಿ. ಆಮೇಲೆ ಏನು ಅನ್ನೋದು ನನಗೆ ಗೊತ್ತು, ಇವರು ಏನು ಮಾಡ್ತಾರೆ, ಚೈತನ್ಯ ಮಹಾಪ್ರಭುಗಳ ಶಿಷ್ಯರು ಮತ್ತು ಚೈತನ್ಯ ಮಹಾಪ್ರಭುಗಳು ಏನಿದಾರಲ್ಲ ಇವರು ಎಲ್ಲರೂ ಏನು ಮಾಡ್ತಾರೆ, ಇವರು ಚೆನ್ನಾಗಿ ತಿಂತಾರೆ, ಇವರು ಹೊಟ್ಟೆ ಬಾಕ್ರಿ ಇವರು ಅಂತ. ಅಂದರೆ ಗುರುಗಳಲ್ಲಿ ದೋಷ ನೋಡೋದಕ್ಕೆ ಏನಾಯ್ತು ಅವ್ರಿಗೆ, ಅವರು ಆ ಭಗವಂತನಲ್ಲೂ ದೋಷ ನೋಡೋದು. ಗುರುಗಳಲ್ಲಿ ದೋಷ ನೋಡೋದಕ್ಕೆ ಅವರು ಭಗವಂತನಲ್ಲೂ ದೋಷ ನೋಡಿದ್ರು. ಹೀಗಾಗಿ ಅವ್ರದ್ದು ದುರ್ಗತಿ ಆಯಿತು. ಆದರೆ ಈಶ್ವರಪುರಿಯವರು ಮಾಧವೇಂದ್ರಪುರಿಯವರ ಸೇವೆಯನ್ನು ಮಾಡಿ ಅವ್ರಿಗೆ ನಿನ್ನ ಕೃಷ್ಣ ಪ್ರೇಮದ ಒಂದು ಸಂಪತ್ತು ಅದು ವೃದ್ಧಿ ಆಗಲಿ ಅಂತ ಹೇಳಿದ್ರು. ಅದಕ್ಕೋಸ್ಕರ ಅವ್ರ ಕೃಪೆಯಿಂದ ಏನಾಯಿತು, ಅವ್ರಿಗೆ ಚೈತನ್ಯ ಮಹಾಪ್ರಭುಗಳ ಭೇಟಿ ಆಯಿತು. ಅವರು ನವದ್ವೀಪಕ್ಕೆ ಬರ್ತಾರೆ. ತಮ್ಮ ಗುರುಗಳ ಒಂದು ಅಂತರ್ಧಾನದ ನಂತರ ಅವರು ನವದ್ವೀಪದಲ್ಲಿ ಬರ್ತಾರೆ. ನವದ್ವೀಪದಲ್ಲಿ ಬಂದಾಗ ಅವರು ಸಾಮಾನ್ಯ ವ್ಯಕ್ತಿಯ ಹಾಗೆ, ಸನ್ಯಾಸಿ ವೇಷ ಅದು ಏನೂ ಇಲ್ಲ, ಸುಮ್ಮನೆ ಸಾಮಾನ್ಯ ವ್ಯಕ್ತಿಯಾಗಿ ಅವರಲ್ಲಿ ಬಂದು
ಜಪ ಮಾಡ್ತಾ ಕುಳಿತಿರ್ತಾರೆ. ಆಗ ಅದ್ವೈತ ಆಚಾರ್ಯ ಅವ್ರಿಗೆ ನೋಡ್ತಾರೆ. ಅದ್ವೈತ ಆಚಾರ್ಯ ಅಂದರೆ ಇಲ್ಲಿದ್ದಾರೆ ನೋಡ್ರಿ ಈ ಫೋಟೋದಲ್ಲಿ ಕೊನೆ, ಸ್ವಯಂ ಮಹಾವಿಷ್ಣುವಿನ ಅವತಾರ ಅವ್ರು ನೋಡ್ತಾರೆ. ನೋಡಿ ಇವರು ಇಷ್ಟೊಂದು ಕೃಷ್ಣ ಭಕ್ತಿಯಲ್ಲಿ, ಕೃಷ್ಣನ ಪ್ರೇಮದಲ್ಲಿ ಮಗ್ನರಾಗಿದ್ದಾರೆ ಅಂದರೆ ಮಾಧವೇಂದ್ರ ಪುರಿಯವ್ರ ಜೊತೆಗೆ ಏನಾದರೂ ಇವ್ರ ಸಂಬಂಧ ಇರಬೇಕು ಅಂತೇಳಿ. ಆಗ ಅವ್ರು ಹೇಳ್ತಾರೆ, ಇಲ್ಲ ನಾನೇನು ಸಾಮಾನ್ಯ ವ್ಯಕ್ತಿ ಅಂತ. ಇಲ್ಲ ನಿಮ್ಮ ಒಂದು ಚಿಹ್ನೆಗಳನ್ನು ನೋಡಿದ್ರೆ ನನಗೆ ಅನಿಸ್ತಾ ಇದೆ ಮಾಧವೇಂದ್ರ ಪುರಿ ಅವ್ರ ಜೊತೆಗೆ ನಿಮಗೇನೋ ಸಂಬಂಧ ಇದೆ ಅಂತ. ಯಾಕಂದರೆ ಹಿಂದೆ ಮಾಧವೇಂದ್ರ ಪುರಿ ಅವರು ಇಲ್ಲಿ ನವದ್ವೀಪ ಬಂದಾಗ ನಾನು ಕೂಡ ಅವರಿಂದ ದೀಕ್ಷೆ ತೊಗೊಂಡಿದ್ದೆ. ಅದಕ್ಕೆ ಮಾಧವೇಂದ್ರ ಪುರಿಗಳು ತಮಗೇನಾಗಬೇಕು ಹೇಳಿ ಅಂತ. ಆಗ ಹೇಳ್ತಾರೆ ಅವರು, ಇಲ್ಲ ನಾನು ಅತ್ಯಂತ ದೀನಹೀನ ಆದರೂ ಕೂಡ ಅವರು ಗುರುಗಳು ಕೃಪೆಯಿಂದ ಏನು ಮಾಡಿದ್ದಾರೆ, ನನಗೆ ದೀಕ್ಷೆ ಕೊಟ್ಟಿದ್ದಾರೆ. ನಾನು ಅವರೊಬ್ಬ ಸೇವಕರಲ್ಲಿ ಅತ್ಯಂತ ತುಚ್ಛ ಸೇವಕ. ನನ್ನ ಹೆಸರು ಈಶ್ವರಪುರಿ ಅಂತ ಹೇಳ್ತಾರೆ. ಈಶ್ವರಪುರಿ ಹೆಸರು ಕೇಳಿದ ತಕ್ಷಣ ಅವರು ಆಲಿಂಗನ ಮಾಡ್ಕೊಳ್ತಾರೆ ಅದ್ವೈತ ಆಚಾರ್ಯ. ಆಮೇಲೆ ಚೈತನ್ಯ ಮಹಾಪ್ರಭುಗಳು ಒಂದು ದಿವಸ ಅವರು ಗಂಗಾ ತೀರದಲ್ಲಿ ಸ್ನಾನಕ್ಕೆ ಹೋಗಿರ್ತಾರೆ. ಸ್ನಾನಕ್ಕೆ ಹೋದಾಗ ನಿಮಾಯ ಪಂಡಿತ್ ಲೀಲೆ ಮಾಡ್ತಾಯಿರ್ತಾರೆ ಚೈತನ್ಯ ಮಹಾಪ್ರಭು. ಆ ಸನ್ಯಾಸಿಯನ್ನು ನೋಡಿದ ತಕ್ಷಣ ಇವರು ಯಾರೇ ಸನ್ಯಾಸಿ ಕಂಡ್ರು ಅವ್ರಿಗೆ ಗೌರವ ಆದರ ಉಂಟು ಸೂಚಿಸ್ತಾ ಇರ್ತಾರೆ. ಅವರು ನಮ್ಮ ಮನೆಗೆ ಏನು ಮಾಡ್ತಾರೆ, ಊಟಕ್ಕೆ ಕರೀತಾರೆ. ಮನೆಗೆ ಊಟಕ್ಕೆ ಕರೀತಾರೆ. ಕರೆದು ಅವ್ರಿಗೆಲ್ಲ ಸೇವೆ ಮಾಡ್ತಾರೆ. ಕಾಲು ತೊಳಿಲಿಕ್ಕೆ ನೀರು ಕೊಡ್ತಾರೆ, ಕಾಲು ತೊಳೆದು ಆಮೇಲೆ ಪ್ರಸಾದ ಬಡಿಸಿ ಅವ್ರಿಗೆ ಸ್ವತಃ ತಾವೇ ಚಾಮರ ತಗೊಂಡು ಗಾಳಿ ಹಾಕ್ತಾರೆ. ಹಾಕಿ ಅವ್ರು ಸೇವೆಯನ್ನು ಮಾಡ್ತಾರೆ. ಊಟ ಆದಮೇಲೆ ಅವ್ರಿಗೆ ಕಾಲು ಒತ್ತಾರೆ. ಒತ್ತಿ ಅವ್ರಿಗೆ ಹೇಳ್ತಾರೆ, ದಯವಿಟ್ಟು ನೀವು ನವದ್ವೀಪದಲ್ಲಿದ್ದಾಗ ನಮ್ಮ ಮನೆಗೆ ಪ್ರಸಾದಕ್ಕೆ ಬರಬೇಕು ಪ್ರತಿನಿತ್ಯ ಅಂತ. ಹಾಗೆ 2-3 ದಿವಸ ಅವರು ಪ್ರಸಾದಕ್ಕೆ ಬರ್ತಾರೆ. ಕೊನೆಗೆ ಈಶ್ವರಪುರಿ ಅವರು ಒಂದು ಗ್ರಂಥ ರಚನೆಯನ್ನು ಮಾಡಿರ್ತಾರೆ. ಅದರ ಹೆಸರು ಶ್ರೀಕೃಷ್ಣ ಲೀಲಾಮೃತ ಅಂತೇಳಿ. ಆ ಕೃಷ್ಣ ಲೀಲಾಮೃತ ಪುಸ್ತಕವನ್ನು ಅವರು ನಿಮಾಯ ಪಂಡಿತ್ ಕೊಡ್ತಾರೆ. ನಿಮಾಯ ಪಂಡಿತ ಆ ಸಮಯದಲ್ಲಿ ಅತ್ಯಂತ ಮೇಧಾವಿ ಅಂಥೇಳಿ ಪ್ರಸಿದ್ಧರಾಗಿರ್ತಾರೆ. ಸಂಸ್ಕೃತದಲ್ಲಿ ಅತ್ಯಂತ ಮೇಧಾವಿ. ಅವರನ್ನು ಸೋಲಿಸುವವರು ಯಾರೂ ಹುಟ್ಟಿರಲಿಲ್ಲ, ಹುಟ್ಟೋದು ಇಲ್ಲ. ಯಾಕಂದರೆ ಸ್ವಯಂ ಭಗವಂತ. ಅವ್ರೇನು ಮಾಡ್ತಾರೆ, ಯಾವ ರೀತಿ ಮೇಧಾವಿತನ ಅಂದರೆ ಈ ನಿಮಾಯ ಪಂಡಿತರದು, ಅವ್ರ ಎದುರುಗಡೆ ಬರ್ತಾಯಿದ್ರೆ ಜನ ಬೇರೆ ಬೇರೆ ಪಂಡಿತರು ಭಕ್ತರು ಅವರೆಲ್ಲ ಮಾರ್ಗ ಬದಲಾವಣೆ ಮಾಡಿ ಓಡಿ ಹೋಗ್ತಿದ್ರು. ಯಾಕಂದರೆ ಅವ್ರ ಕೈಯಲ್ಲಿ ಸಿಕ್ಕರೆ ಏನು ಮಾಡಬೇಕಾಗುತ್ತೆ, ಸಂಸ್ಕೃತ ಇದನ್ನು ಮಾಡಬೇಕಾಗುತ್ತೆ, ವಾಗ್ಯುದ್ಧ ಮಾಡಬೇಕಾಗುತ್ತೆ. ಅವ್ರನ್ನ ಸುಮ್ಮನೆ ಇವ್ರು ಏನು ಮಾಡ್ತಾರೆ, ನಮ್ಮನ್ನು ಜೊತೆ ತಗಲಾಕ್ಕೊಳ್ತಾರೆ ಅಥವಾ ನಮ್ಮನ್ನು ಸೋಲಿಸ್ತಾರೆ ಅಂಥೇಳಿ ಭಯದಿಂದ ಓಡೋಗ್ತಿದ್ರು. ಯಾರಾದರೂ ಅವ್ರ ಮುಂದೆ ಎದುರುಗಡೆ ಸಿಕ್ಕರೆ ಅವ್ರು ಹೇಳ್ತಾಯಿದ್ರು, ಒಂದು ಸಂಸ್ಕೃತ ವಾಕ್ಯವನ್ನು ಹೇಳ್ತಾಯಿದ್ರು. ಹೇಳಿ, ಇದು ಏನಿದೆ ಈ ಪ್ರಮೇಯ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇದನ್ನು ನೀನು ತಪ್ಪಿದೆ ಅಂಥೇಳಿ ನೀನೇನು ಮಾಡಬೇಕು, ಇದನ್ನು ಖಂಡನೆ ಮಾಡಬೇಕು ಅಂತ. ಆಗ ಅವರೆಲ್ಲ ಅದನ್ನು ಮೇಲೆ ಕೆಳಗೆ ಎಲ್ಲ ರೀತಿಯಾಗಿ ವಿಶ್ಲೇಷಣೆ ಮಾಡಿ ನೋಡಿ, ಇಲ್ಲ ಇದು ಸರಿಯಾಗೇ ಇದೆ ಈ ಪ್ರಮೇಯ, ಇದರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಿದ್ರು. ಆಗ ನಿಮಾಯ ಪಂಡಿತ್ ಏನು ಮಾಡ್ತಿದ್ರು ಅಂದರೆ, ಆ ಪ್ರಮೇಯವನ್ನು ಅವರೇ ತಪ್ಪು ಅಂಥೇಳಿ ಏನು ಮಾಡ್ತಾಯಿದ್ರು, ಸಿದ್ಧ ಮಾಡ್ತಾಯಿದ್ರು. ಅದು ತಪ್ಪು ಅಂತ ಸಿದ್ಧ ಮಾಡಿದ ಮೇಲೆ ಏನಾಗ್ತಿತ್ತು, ಆಯಿತು ಈಗ ನೀವು ಸರಿ ಇದೆ ಅಂತ ಹೇಳಿದ್ರಲ್ಲ, ಅದಕ್ಕೆ ತಪ್ಪು ಅಂತ ಸಿದ್ಧ ಮಾಡಿದ್ದೀನಿ, ಹಾಗಿದ್ರೆ ಮೊದಲಿದ್ದೇ ಸರಿ ಇತ್ತು ಅಂಥೇಳಿ ಮತ್ತೆ ನೀವೇನು ಮಾಡೋ ಪುನಃಸ್ಥಾಪನೆ ಮಾಡಬೇಕು ಅಂತ ಹೇಳ್ತಿದ್ರು ಅವ್ರಿಗೆ. ಆಗ ಅವರು ಖಂಡನೆ ಮಾಡಿದ್ದನ್ನು ನೋಡಿಬಿಟ್ಟು ಅವರು ಹೇಳ್ತಿದ್ರು, ಇಲ್ಲ ಇದು ಸರಿ ಇದೆಯಲ್ಲ, ಈಗ ನೀವು ಖಂಡನೆ ಮಾಡಿದ್ದೇ ಸರಿ ಇದೆ, ಮೊದಲಿಂದ ತಪ್ಪಿತ್ತು. ಅದಕ್ಕೆ ಮತ್ತೆ ಖಂಡನೆ ಮಾಡಿದ್ದನ್ನು ಪುನಃ ಖಂಡನೆ ಮಾಡಿ ಮೊದಲೇನಿತ್ತಲ್ಲ ಅದು ಸರಿ ಇದೆ ಅಂಥೇಳಿ ಮತ್ತೆ ಪುನಃಸ್ಥಾಪನೆ ಮಾಡ್ತಾಯಿದ್ರು. ಈ ರೀತಿ ಅದಕ್ಕೋಸ್ಕರ ಸಂಸ್ಕೃತದಲ್ಲಿ ವಾಗ್ಯುದ್ಧ ಮಾಡಲಿಕ್ಕೆ ಅವ್ರ ಎದುರಿಗೆ ಯಾರೂ ಬರ್ತಿರಲಿಲ್ಲ. ಅದಕ್ಕೆ ಅವರು ನಿಮಾಯ ಪಂಡಿತ್ ಅತ್ಯಂತ ಮಹಾನ್ ಒಂದು ವಿದ್ವಾನ್ ಅಂಥೇಳಿ ಅವ್ರು ಪ್ರಸಿದ್ಧರಾಗಿದ್ದರು. ಅವರಿಗೆ ಈಶ್ವರಪುರಿ ಅವರು ತಮ್ಮ ಪುಸ್ತಕ ಕೊಟ್ಟರು. ಇದನ್ನು ಸ್ವಲ್ಪ ನೀವೇನು ಮಾಡಿ, ಈ ಪುಸ್ತಕವನ್ನು ನೀವು ಸ್ವಲ್ಪ ನೋಡಿ, ಇದರೊಳಗೆ ಏನಾದರೂ ವ್ಯಾಕರಣ ಅದಲ್ಲೆಲ್ಲ ಏನಾದ್ರು ತಪ್ಪಿದರೆ ನೀವು ಹೇಳಿ ನನಗಂತೇಳಿ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳಿರಲಿಲ್ಲ, ಭಗವಂತನ ಭಕ್ತರು ಏನು ಭಗವಂತನ ಗುಣಗಾನ ಮಾಡ್ತಾರೆ ಅದರೊಳಗೆ ಯಾವುದು ತಪ್ಪಿರ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಪ್ರೇಮದಿಂದ ಗುಣಗಾನ ಮಾಡಿರ್ತೀರ, ಅದು ಭಗವಂತನಿಗೆ ಇಷ್ಟ. ಅದಕ್ಕೋಸ್ಕರ ಇದರಲ್ಲಿ ತಪ್ಪು ಕಂಡುಹಿಡಿಯೋದು ನನಗೆ ಸರಿ ಅನಿಸೋದಿಲ್ಲ. ನೀವು ಬರೆದಿದ್ದೆಲ್ಲ ಸರಿ ಇರುತ್ತೆ,
ಅಂತ ಹೇಳ್ತಾರೆ. ಇಲ್ಲ ಆದರೂ ಕೂಡ ನೀವು ಸಂಸ್ಕೃತ ವಿಜ್ಞಾನ ಆಗಿರೋದ್ರಿಂದ ಭಗವಂತನ ಒಂದು ಗುಣಗಾನದಲ್ಲೂ ಕೂಡ ಯಾವುದೇ ಏನಾಗಿರಬಾರ್ದು, ತಪ್ಪುಗಳಾಗಿರಬಾರ್ದು. ಅದಕ್ಕೆ ನೀವು ಸ್ವಲ್ಪ ಇದರೊಳಗೆ ಏನಾದರೂ ಇದ್ದರೆ ನೋಡಿ ಹೇಳಿ. ಆಗ ಚೈತನ್ಯ ಮಹಾಪ್ರಭುಗಳು ಆ ಪುಸ್ತಕದ ಓದ್ತಾರೆ. ಆಮೇಲೆ ಅವರು ಅದನ್ನು ನೋಡಬೇಕಾದ್ರೆ ಆ ಪುಸ್ತಕದಲ್ಲಿ ಒಂದು ಕಡೆ ಅವ್ರಿಗೆ ಅನಿಸುತ್ತೆ, ಆತ್ಮನಿ ಪದ ಪರಸ್ಮೈ ಪದ ಅಂತ ಬರ್ತಾವೆ ಸಂಸ್ಕೃತದಲ್ಲಿ. ಅದರ ವಿಶ್ಲೇಷಣೆ ನಮ್ಗೆ ಬೇಡ ಈಗ. ಅದು ಹೇಳ್ತಾರೆ, ಒಂದು ಕಡೆ ಆತ್ಮನಿ ಪದ ಇದ್ದದ್ದು ಪರಸ್ಮೈ ಪದ ಆಗಿರಬೇಕು ಆಗಿತ್ತು ಅಂತ ಹೇಳ್ತಾರೆ. ಅದನ್ನು ನೋಡಿಬಿಟ್ಟು ಆಗ ಅದನ್ನು ತೊಗೊಂಡು ಹೋಗ್ತಾರೆ. ಹೌದಾ ಅಂಥೇಳಿ ಈಶ್ವರಪುರಿ ಅವರು ತೊಗೊಂಡೋಗಿ ಅದನ್ನು ವಿಶ್ಲೇಷಣೆ ಮಾಡಿ ನೋಡ್ತಾರೆ. ಅವ್ರಿಗೆ ಅದೇ ಸರಿ ಅನಿಸುತ್ತೆ, ಯಾವುದು ಆತ್ಮನಿ ಪದ ಇರೋದೇ ಸರಿ ಅನಿಸುತ್ತೆ. ಆಗ ಅವ್ರು ಬಂದು ಹೇಳ್ತಾರೆ, ಇಲ್ಲ ಇದು ಸರಿಯೇ ಇದೆಯಲ್ಲ, ಪರಸ್ಮೈ ಪದ ಹೇಗಾಗುತ್ತಿದ್ದು ಹೀಗೆಲ್ಲ ಹೇಳ್ತಾರೆ. ಹಾಗೆ ಹೇಳಿದಾಗ ಮತ್ತೆ ಚೈತನ್ಯ ಮಹಾಪ್ರಭು ಅದನ್ನು ನಿಮಾಯ ಪಂಡಿತ ಅವರು ವಿಶ್ಲೇಷಣೆ ಮಾಡಿ ನೋಡ್ತಾರೆ. ಇಲ್ಲ ಅವ್ರು ಬರೆದಿದ್ದೆ ಸರಿ ಇದೆ ಅನಿಸುತ್ತೆ. ಇಲ್ಲ ನೀವು ಬರೆದಿದ್ದೆ ಸರಿ ಇದೆ ಅಂತಾರೆ. ಅಂದರೆ ಮೊದಲನೇ ಬಾರಿ ಜೀವನದಲ್ಲಿ ಅವ್ರು ಏನು ಮಾಡಿದ್ರು, ಸೋಲನ್ನು ಒಪ್ಕೊಂಡ್ರು. ಅವ್ರು ಏನು ಮಾಡಿದ್ರು, ಚೈತನ್ಯ ಮಹಾಪ್ರಭು ಸ್ವಯಂ ಭಗವಂತ ಅವರು ಏನು ಮಾಡಿದ್ರು, ಗುರುಗಳಾಗಿ ಸ್ವೀಕಾರ ಮಾಡಿರಲಿಲ್ಲ ಇನ್ನೂ ಅವ್ರಿಗೆ. ಆದರೂ ಅವ್ರು ಏನು ಮಾಡಿದ್ರು, ಸೋಲು ಒಪ್ಕೊಂಡ್ರು ಅವ್ರ ಮುಂದೆ. ಅದಕ್ಕೆ ಚೈತನ್ಯ ಮಹಾಪ್ರಭುಗಳು ಯಾವಾಗಲೂ ಹೇಳ್ತಾಯಿದ್ರು, ಕಾಶಿಯಲ್ಲಿ 60,000 ಶಿಷ್ಯರನ್ನು ಉಳಿಯುವಂಥ ಪ್ರಕಾಶಾನಂದ ಸರಸ್ವತಿ ಅಂಥೇಳಿ ಶಂಕರ ಸಂಪ್ರದಾಯದ ಆಚಾರ್ಯರಿದ್ದರು. ಅವರು ಚೈತನ್ಯ ಮಹಾಪ್ರಭುಗಳಿಗೆ ಆದರು, ನೀವೆಲ್ಲ ಈ ವೇದಾಂತವನ್ನು ಪಠನೆ ಮಾಡಬೇಕಾದ್ರೆ ಬಿಟ್ಟು ನಿನ್ನ ಭಾವುಕರ ಹಾಗೆ ಸನ್ಯಾಸಿಯಾಗಿ ಇದೆಲ್ಲ ಏನು ಕೀರ್ತನೆ ಮಾಡ್ತಾಯಿದೆ ಅಂತ ಹೇಳಿ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಗುರು ಮೋರ ಮೂರ್ಖ ದೇಕಿ ಕರಿಲ ಶಾಸನ್ ವೇದಾಂತ ಪಠನೆ ತೋಮಾರ ನಾಹಿ ಅಧಿಕಾರ ಹೇಳ್ತಾರೆ. ಅಂದರೆ ಗುರು ಮೋರ ಮೂರ್ಖ ದೇಕಿ ಕರಿಲ ಶಾಸನ್ ಅಂಥ ಮೇಧಾವಿ ಪಂಡಿತ ನಿಮಾಯ್ ಪಂಡಿತ್ ಚೈತನ್ಯ ಮಹಾಪ್ರಭುಗಳು ಸ್ವಯಂ ಭಗವಂತ ಅವ್ರು ಹೇಳ್ತಾರೆ, ಗುರು ಮೋರೆ ಮೂರ್ಖ ದೇಕಿ ಕರಿಲ ಶಾಸನ್. ಗುರುಗಳೇನು ಮಾಡಿದ್ರು, ನನ್ನನ್ನು ಮೂರ್ಖ ನೀನು, ನಿನಗೆ ವೇದಾಂತ ಪಠನೆ ಮಾಡೋಕ್ಕೆ ನಿನಗೆ ಅಧಿಕಾರ ಇಲ್ಲ, ನೀನು ನಾಮಸ್ಮರಣೆ ಮಾಡು ಅಂತ ಹೇಳಿದ್ರು. ಅಂದರೆ ಅಂಥ ಮೇಧಾವಿ ಶ್ರೀ ಚೈತನ್ಯ ಮಹಾಪ್ರಭುಗಳು ನಿಮಾಯ್ ಪಂಡಿತ್ ಸ್ವಯಂ ಭಗವಂತ ಅವರು ಗುರುಗಳ ಮುಂದೆ ಏನು ಮಾಡ್ತಾರೆ, ಅವರು ನಾನು ಮೂರ್ಖ ಅಂತ ಹೋಗ್ತಾರೆ. ಅಂದರೆ ಯಾವಾಗಲೂ ನಾವೇನೋ ಭಾಳ ದೊಡ್ಡ ಡಿಗ್ರಿ ಮಾಡಿಬಿಡ್ಬೋದು, ಗುರುಗಳೇನು ಅವರು ಶಾಲೆಗೆ ಹೋಗಿರ್ಲಿಕ್ಕಿಲ್ಲಪ್ಪ. ನಾವೇನೋ ಭಾಳ PhD ಅದು ಇದು ಇರ್ಬೋದು. ದೀಕ್ಷೆ ತೊಗೊಂಡ್ಮೇಲೆ ನಾವು ಅಂದರೆ ಗುರುಗಳು ಕೂತ್ಕೊಟ್ರೆ ಸ್ವಲ್ಪ ನಾನೇನು ಮಾಡ್ತೇನೆ, ನಿಮ್ಮ ಪಾಠ ಮಾಡ್ತೀನಿ, ಯಾಕಂದರೆ ನೀವು ಶಾಲೆಗೆ ಹೋಗಿಲ್ಲ, ನಿಮ್ಮದು ಡಿಗ್ರಿ ಆಗಿಲ್ಲ, ಅದಕ್ಕೆ ನಾನೇನು ಮಾಡ್ತೀನಿ, ನಿಮಗೆ ಡಿಗ್ರಿ ಕೊಡಿಸ್ತೀನಿ ಅಂತ ಹಂಗೆ ಹೇಳುವಾಗಿಲ್ಲ. ಯಾಕಂದರೆ ಗುರುಗಳೇ ಯಾವಾಗಲೂ. ಇವನ್ ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರರ ಒಂದು ಇದರಲ್ಲಿ ಹಾಗೆ ಆಯ್ತು. ಭಕ್ತಿಸಿದ್ಧಾಂತ ಸರಸ್ವತಿ ಠಾಕೂರ್ ಮಹಾ ಮೇಧಾವಿ ಪಂಡಿತ. ಸೂರ್ಯ ಸಿದ್ಧಾಂತದ ಮೇಲೆ ಅವರು ಅವರ ಪಾಂಡಿತ್ಯವನ್ನು ನೋಡಿ ಸಿದ್ಧಾಂತ ಸರಸ್ವತಿ ಅಂತ ಬಿರುದನ್ನು ಅವರು ಕಲ್ಕತ್ತಾ ಯೂನಿವರ್ಸಿಟಿ ಅವರು 16ನೇ ವಯಸ್ಸಿಗೆ ಕೊಟ್ಟಿದ್ರು. ಅವರು ಅಲ್ಲಿ ಜ್ಯೋತಿಷ್ಯ ವಿಭಾಗದ ಮುಖ್ಯಸ್ಥರನ್ನಾಗಿ ಮಾಡಿದರು. ಆಸ್ಟ್ರಾನಮಿ ಮತ್ತು ಆಸ್ಟ್ರಾಲಜಿ 2 ವಿಭಾಗದ ಮುಖ್ಯಸ್ಥರನ್ನಾಗಿ ಅವ್ರನ್ನ ನೇಮಿಸಿದ್ರು. ಅವರು ಕೂಡ ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜರ ಸನ್ಯಾಸ ದೀಕ್ಷೆಯನ್ನು ತೊಗೊಂಡ್ರು. ಅವರು ಸ್ಕೂಲಿಗೆ ಹೋಗಿರಲಿಲ್ಲ, ಅವ್ರಿಗೆ ಅಕ್ಷರ ಓದ್ಲಿಕ್ಕೆ ಬರ್ತಿರ್ಲಿಲ್ಲ ಅವರು. ಅಂಥ ಗೌರಕಿಶೋರ್ ದಾಸ್ ಬಾಬಾಜಿ ಮಹಾರಾಜ್ ಅಂತ. ಆ ರೀತಿ ಗುರುಗಳ ಮುಂದೆ ನಾವು ಎಷ್ಟೇ ಮೇಧಾವಿಗಳಾಗಿದ್ದರು, ನಾವೆಷ್ಟೇ ಪಂಡಿತರಾಗಿದ್ದರು, ನಾವೆಷ್ಟೇ PhD ಹೋಲ್ಡರ್ ಆಗಿದ್ದರು, ಯಾವಾಗಲೂ ಒಬ್ಬನು ಯಾವಾಗ ಮೂರ್ಖತೆ ಪ್ರದರ್ಶನ ಮಾಡೋದಲ್ಲ, ಮೂರ್ಖರಾಗಿರೋದಂದರೆ ನಮ್ಮ ಮೂರ್ಖತೆ ಪ್ರದರ್ಶನ ಮಾಡೋದಲ್ಲ, ಅಂದರೆ ಮೂರ್ಖರ ಹಾಗೆ ಮಾಡೋದಲ್ಲ. ಅಂದರೆ ಅವ್ರ ಮುಂದೆ ನಾವು ವಿನಮ್ರರಾಗಿರಬೇಕು. ಅವ್ರ ಮುಂದೆ ಏನಾಗಿರಬೇಕು, ಯಾವಾಗಲೂ ಆಜ್ಞಾಧಾರಕರಾಗಿರಬೇಕು. ಅದು ಇದರ ಅರ್ಥ. ಈ ರೀತಿ ಈಶ್ವರಪುರಿ ಅವರು, ಮಾಧವೇಂದ್ರಪುರಿ ಅವರು ಸೇವೆಯನ್ನು ಮಾಡಿದ ಅವ್ರಿಗೆ ಏನಾಯಿತು, ಚೈತನ್ಯ ಮಹಾಪ್ರಭುಗಳು ಭೇಟಿ ಆಗ್ತಾರೆ. ಕೊನೆಗೆ ಈಶ್ವರಪುರಿ ಅವರು ನವದ್ವೀಪದಿಂದ ಹೋಗ್ತಾರೆ. ಆಮೇಲೆ ಚೈತನ್ಯ ಮಹಾಪ್ರಭುಗಳ ತಂದೆಯವರ ದೇಹಾಂತ ಆಗುತ್ತೆ. ಆಮೇಲೆ ಕೆಲವೊಂದು ತಿಂಗಳ ನಂತರ ಅವರು
ಗಯಾಧಾಮಕ್ಕೆ ಹೋಗ್ತಾರೆ. ಅಲ್ಲಿ ಪಿತೃ ತರ್ಪಣ ಮಾಡಲಿಕ್ಕೆ, ಪಿಂಡದಾನ ಮಾಡಲಿಕ್ಕೆ ಹೋಗ್ತಾರೆ. ಅಲ್ಲಿ ವಿಷ್ಣುಪಾದ ಮಂದಿರ ಇದೆ, ಅಲ್ಲೆಲ್ಲರೂ ಪಿಂಡದಾನ ಮಾಡಕ್ಕೆ ಹೋಗ್ತಾರೆ. ಅಲ್ಲಿ ವಿಷ್ಣುಪಾದ ಮಂದಿರದಲ್ಲಿ ಚೈತನ್ಯ ಮಹಾಪ್ರಭುಗಳು ತಮ್ಮೆಲ್ಲ ಶಿಷ್ಯರ ಜೊತೆ ಹೋಗ್ತಾರೆ. ಹೋದಾಗ ಅಲ್ಲಿ ಅವ್ರಿಗೇನಾಗುತ್ತೆ, ಈಶ್ವರಪುರಿಯವ್ರ ದರ್ಶನ ಆಗುತ್ತೆ. ಮತ್ತು ಈಶ್ವರಪುರಿಯವ್ರ ದರ್ಶನ ಆಗುತ್ತೆ. ದರ್ಶನ ಆದ ತಕ್ಷಣ ಅವ್ರು ಹೇಳ್ತಾರೆ, ಗಯಾ ಯಾತ್ರೆ ಸಫಲ ಹೋಯಿಲ್ಲ ಅಮಾರ್. ಗಯಾ ಯಾತ್ರೆ ಏನಾಯಿತು, ನಂದು ಸಫಲವಾಯಿತು, ಯಾಕಂದರೆ ನಿಮ್ಮ ದರ್ಶನ ಆಯಿತು. ತತ್ರಾಪಿ ದುರ್ಲಭಂ ಮಂಡೆ ವೈಕುಂಠ ಪ್ರಿಯ ದರ್ಶನಂ ಅಂತ ಹೇಳಿದ್ರು ಭಾಗವತದಲ್ಲಿ. ಭಗವಂತನ ಭಕ್ತರು ಅಂದರೆ ವೈಕುಂಠ ಪ್ರಿಯ ಅಂದರೆ ಭಗವಂತನಿಗೆ ಪ್ರಿಯರಾಗಿಂತರ ಭಕ್ತರ ದರ್ಶನ ಆಗೋದು ಅತ್ಯಂತ ದುರ್ಲಭ ಅಂತ ಹೇಳೋದಕ್ಕೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ. ಅಂದರೆ ನಿಮ್ಮ ದರ್ಶನ ಆಯಿತು, ಅದಕ್ಕೋಸ್ಕರ ಏನಾಯಿತು, ನಂದು ಈ ಗಯಾ ಯಾತ್ರೆ ಸಫಲವಾಯಿತು. ಗಯಾ ಯಾತ್ರೆ ಸಫಲ ಆಯಿತು ಅಂತ ಹೇಳ್ತಾರೆ, ಹೋಗ್ತಾರೆ. ಆಮೇಲೆ ಅವರು ಅಲ್ಲಿ ಈಶ್ವರಪುರಿ ಅವರಿಗೆ ದೀಕ್ಷೆಯನ್ನು ಕೊಡಲಿಕ್ಕೆ ಹೇಳ್ತಾರೆ. ಈಶ್ವರಪುರಿ ಅವ್ರ ಹತ್ರ ಅವ್ರು ರಿಕ್ವೆಸ್ಟ್ ಮಾಡ್ಕೊಳ್ತಾರೆ. ಆಗ ಈಶ್ವರಪುರಿ ಅವರು ಅವ್ರಿಗೆ ದೀಕ್ಷೆಯನ್ನು ಕೊಡ್ತಾರೆ. ನೋಡಿ, ಅಂದರೆ ಗುರುಗಳ ಯಾರು ವಿಧೇಯರಾಗಿ ಸೇವೆಯನ್ನು ಮಾಡ್ತಾರೆ, ಅವ್ರಿಗೆ ಭಗವಂತನ ಅನುಗ್ರಹನೂ ಆಗ್ತಾರೆ. ಭಗವಂತ ಸ್ವಯಂ ಅವ್ರ ಕಡೆಯಿಂದ ದೀಕ್ಷೆ ತೊಗೊಳ್ತಾರೆ, ಈಶ್ವರಪುರಿ ಅವ್ರ ಕಡೆಯಿಂದ. ಯಾಕಂದರೆ ತೋರಿಸ್ಲಿಕ್ಕೆ, ಅಂದರೆ ಯಾವ ರೀತಿ ಗುರು ಪರಂಪರೆಯ ಒಂದು ಮಹತ್ವ, ಸ್ವಯಂ ಭಗವಂತನಾಗಿದ್ದರೂ ಕೂಡ ಅವರು ಒಂದು ಗುರು ಪರಂಪರೆಯಲ್ಲಿ ದೀಕ್ಷೆಯನ್ನು ತೊಗೊಳ್ಬೇಕನ್ನೋದು ಮಹತ್ವ. ಜೊತೆಗೆ ಅವರು ಏನು ಮಾಡಿದ್ದಾರೆ, ಗುರುಗಳನ್ನು ಪ್ರಸನ್ನ ಮಾಡಿದ್ದಾರೆ ಈಶ್ವರಪುರಿ ಅವರು. ಅದಕ್ಕೆ ಅವರಿಗೆ ಅದೊಂದು ಬಹುಮಾನ, ರಿವಾರ್ಡ್ ಇದ್ದ ಹಾಗೆ ಅವರು ಅವ್ರ ಹತ್ರ ದೀಕ್ಷೆಯನ್ನು ತೊಗೊಳ್ತಾರೆ, ಈಶ್ವರಪುರಿ ಅವ್ರ ಹತ್ರ. ಆಮೇಲೆ ಬಹಳ ಖುಷಿಯಿಂದ ಈಶ್ವರಪುರಿ ಅವರು ಸೇವೆಯನ್ನು ಮಾಡ್ತಾರೆ ಚೈತನ್ಯ ಮಹಾಪ್ರಭುಗಳು. ಒಂದು ದಿವಸ ತಮ್ಮ ರೂಮಲ್ಲಿ ಅಲ್ಲಿ ಗಯಾದಲ್ಲಿ ಇರಬೇಕಾದ್ರೆ ತಮಗೋಸ್ಕರ ಅವರು ಅಡುಗೆ ಮಾಡ್ಕೊಳ್ತಾ ಇರ್ತಾರೆ. ತಮಗೋಸ್ಕರ ಅಡುಗೆ ಮಾಡಿ ಹೀಗೆ ಏನೋ ನೈವೇದ್ಯ ಮಾಡಿರ್ತಾರೆ. ನೈವೇದ್ಯ ಆಗಿದಾಗ ಅಲ್ಲೇನಾಗುತ್ತೆ, ಈಶ್ವರಪುರಿ ಅವರು ಬರ್ತಾರೆ. ಅವ್ರಿಗೆ ತಮಗೊಬ್ಬರಿಗೋಸ್ಕರನೇ ಅವರು ನೈವೇದ್ಯ ಅಡುಗೆ ಮಾಡಿ ನೈವೇದ್ಯ ಮಾಡಿರ್ತಾರೆ. ಅವಾಗ ಈಶ್ವರ ಆಗ ಇನ್ನೇನು ಪ್ರಸಾದ ತೊಗೊಳ್ಬೇಕು ಅನ್ನೋದರಲ್ಲಿ ಬರ್ತಾರೆ. ಆಗ ಚೈತನ್ಯ ಮಹಾಪ್ರಭು ಹೇಳ್ತಾರೆ, ನೀವು ದಯವಿಟ್ಟು ಬನ್ನಿ ಅಂತ ಹೇಳ್ತಾರೆ. ನಾನು ಸರಿಯಾದ ಸಮಯಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾರೆ. ಅವಾಗ ಯಾರು, ಈಶ್ವರಪುರಿ ಅವರು. ಸರಿಯಾದ ಸಮಯ ಯಾವುದು, ಪ್ರಸಾದ ರೆಡಿ ಇದ್ದಾಗ. ಅಂದರೆ 8:15 ಬರ್ತಾರಲ್ಲ, ಅವ್ರು ಸರಿಯಾದ ಸಮಯ. 8:15 ಇಲ್ಲಿ ಪ್ರಸಾದ ಸರಿಯಾದ ಸಮಯ ಇರುತ್ತೆ. ಆ ಟೈಮಲ್ಲಿ ಬಂದರೆ ಏನದು ಸರಿಯಾದ ಸಮಯ. 6:45 ಆರತಿಗೆ ಟೈಮ್ ಅಂದರೆ ಸರಿಯಾದದ್ದಲ್ಲ ಅದು ಸಮಯ. ಸೊ ಆ ರೀತಿ ಈಶ್ವರಪುರಿ ಅವರು ಬರ್ತಾರೆ. ಅವ್ರಿಗೆ ಪ್ರಸಾದ ಅವ್ರ ಹತ್ರ ಇಲ್ಲ, ನಿನಗೊಬ್ಬನಿಗೆ ಮಾಡಿದೇನೋ, ಅದಕ್ಕೆ ನೀನು ತೊಗೊಳ್ಳೋ, ನಾನು ಆಮೇಲೆ ತೊಗೊಳ್ತೀನಿ ಅಂತ ಹೇಳ್ತಾರೆ ಈಶ್ವರಪುರಿ. ಇಲ್ಲ ನೀವು ತೊಗೊಳ್ಬೇಕು, ನೀವು ಈಗ ಪ್ರಸಾದ ಸಮಯದಲ್ಲಿ ಬಂದಿದ್ದೀರಿ, ಪ್ರಸಾದ ತೊಗೊಳ್ಳಿ ಅಂತ. ಹಾಗಿದ್ರೆ ಅವ್ರು ಹೇಳ್ತಾರೆ ಈಶ್ವರಪುರಿ ಅವರು, ನಾವಿಬ್ಬರು ಅರ್ಧ ಹಂಚ್ಕೊಳ್ತೀನಿ ನಾನು, ಅದರಲ್ಲಿ ಏನಿದ್ದು. ಇಲ್ಲ ಮತ್ತೆ ನನಗೇನು 5 ನಿಮಿಷ ಆಗುತ್ತೆ ಅನ್ನ ಮಾಡೋಕ್ಕೆ, ನಾನು ಮಾಡ್ತೀನಿ, ನೀವು ದಯವಿಟ್ಟು ತೊಗೊಳ್ಬೇಕು, ಪೂರ್ತಿ ಪ್ರಸಾದ ತೊಗೊಳ್ಬೇಕು ಅಂಥೇಳಿ ಅವ್ರಿಗೆ ಸಂಪೂರ್ಣವಾಗಿ ಪ್ರಸಾದವನ್ನು ಬಡಿಸ್ತಿರ್ತಾರೆ. ಅವ್ರಿಗೆ ಮುಂದೆ ಕೂತು ಗುರುಗಳಿಗೆ ಪ್ರಸಾದವನ್ನು ಬಡಿಸ್ತಾ ಇರ್ತಾರೆ. ಆ ಸಮಯದಲ್ಲಿ ಲಕ್ಷ್ಮೀದೇವಿ ಸ್ವತಃ ಅವರು ಅಲ್ಲಿ ಬಂದು ತನ್ನ ಸ್ವಾಮಿಗೆ ಏನು ಮಾಡ್ತಾರೆ, ಅವರು ಮತ್ತೆ ಅಡುಗೆ ಮಾಡ್ತಾರೆ ಅಂತೇಳಿ. ಲಕ್ಷ್ಮೀದೇವಿ ಸ್ವತಃ ಬಂದು ಚೈತನ್ಯ ಮಹಾಪ್ರಭುಗಳಿಗೋಸ್ಕರ ಅವರು ಅಡುಗೆ ಮಾಡ್ತಾರೆ. ಇಲ್ಲಿ ಇವರು ಗುರುಗಳಿಗೆ ಸೇವೆ ಮಾಡಿ ಮುಗಿಸೋದ್ರೊಳಗೆ ಮತ್ತೆ ಅಲ್ಲಿ ಪ್ರಸಾದ ಏನಿರುತ್ತೆ ಅದು ಸಿದ್ಧವಾಗಿರುತ್ತೆ. ಈ ರೀತಿ ಈಶ್ವರಪುರಿಯವರ ಸೇವೆಯನ್ನು ಚೈತನ್ಯ ಮಹಾಪ್ರಭುಗಳು ಮಾಡ್ತಾರೆ. ಕೊನೆಗೆ ಚೈತನ್ಯ ಮಹಾಪ್ರಭುಗಳು ಈ ದೀಕ್ಷೆ ತೊಗೊಳ್ಳೋಕ್ಕಿಂತ ಮುಂಚೆ ಚೈತನ್ಯ ಮಹಾಪ್ರಭುಗಳು ಅವತಾರ ತಾಳಿದ್ದೇನಕ್ಕೆ, ಕಲಿಯುಗದಲ್ಲಿ ಹರಿನಾಮ ಸಂಕೀರ್ತನೆ ಮಾಡಲಿಕ್ಕೆ, ಎಲ್ಲರಿಗೂ ಹರಿನಾಮವನ್ನು ಕೊಡಲಿಕ್ಕೆ. ಆದರೆ ಎಲ್ಲಿವರೆಗೆ ಅವ್ರ ಗುರುಗಳಿಂದ ದೀಕ್ಷೆ ಪಡೆದುಕೊಳ್ಳಿಲ್ಲೋ ಅಲ್ಲಿವರೆಗೆ ಅವ್ರು ಏನು ಮಾಡಲಿಲ್ಲ, ಹರಿನಾಮವನ್ನು ಪ್ರಚಾರ ಮಾಡಲಿಲ್ಲ. ಅವರು ಹರಿನಾಮವನ್ನು ಪ್ರಚಾರನೇ ಮಾಡಲಿಲ್ಲ. ತಮ್ಮ ವಯಸ್ಸಿನ ಆಲ್ಮೋಸ್ಟ್ ಒಂದು 20 ವಯಸ್ಸಿನವರೆಗೆ, 20-22 ವಯಸ್ಸಿನವರೆಗೆ ಹರಿನಾಮ ಪ್ರಚಾರ ಮಾಡಲಿಲ್ಲ. ಬರೀ ಶುಷ್ಕ ಒಂದು ವ್ಯಾಕರಣದ ಪಂಡಿತನ ರೂಪದಲ್ಲಿ ಅವರು ಲೀಲೆಗಳನ್ನು ಮಾಡಿದ್ರು. ಯಾವಾಗ ಅವರು ಗುರುಗಳಿಂದ ದೀಕ್ಷೆಯನ್ನು ಪಡೆದುಕೊಂಡ್ರಲ್ಲ, ಆ ಸಮಯದಲ್ಲಿ ಅವ್ರು ಏನು ಮಾಡಿದ್ರು,
ಹರಿನಾಮ ಸಂಕೀರ್ತನೆಯನ್ನು ಪ್ರಾರಂಭ ಮಾಡಿದ್ರು. ಅಲ್ಲಿಂದ ಅವರು ವೃಂದಾವನ ಕಡೆಗೆ ಹೊರಟುಬಿಟ್ರು. ಭಗವಂತನ ಒಂದು ವಿರಹದಲ್ಲಿ ಉತ್ಕಂಠತೆಯಲ್ಲಿ ವೃಂದಾವನ ಕಡೆ ಹೊರಟುಬಿಟ್ಟಿದ್ರು ಅವರು ನಾಮಸ್ಮರಣೆಯನ್ನು ಮಾಡ್ತಾ. ಆವಾಗ ಯಾವಾಗ ಅವರು ದೀಕ್ಷೆಯನ್ನು ಪಡೆದುಕೊಂಡು ಕೊನೆಗೆ ಅಲ್ಲಿಂದ ಮರಳಿ ಬರ್ತಾರೆ. ಬಂದ ಮೇಲೆ ಅವರು ನಾಮ ಸಂಕೀರ್ತನೆಯನ್ನು ಎಲ್ರಿಗೂ ಹೇಳಲಿಕ್ಕೆ ಪ್ರಾರಂಭ ಮಾಡ್ತಾರೆ. ವ್ಯಾಕರಣವನ್ನು ಹರಿನಾಮದ ರೂಪದಲ್ಲಿ ಹೇಳ್ತಾರೆ. ಹರಿನಾಮಾಮೃತ ವ್ಯಾಕರಣ ಅಂತೇಳಿ ಅದನ್ನು ಜೀವ ಗೋಸ್ವಾಮಿಗಳು ರಚನೆ ಮಾಡಿದ್ದಾರೆ. ಸಂಸ್ಕೃತ ವ್ಯಾಕರಣವನ್ನು ಭಗವಂತನ ನಾಮಸ್ಮರಣೆಯ ಮುಖಾಂತರ ಅವ್ರು ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಈ ರೀತಿ ಗುರುಗಳ ಆಜ್ಞೆಯನ್ನು ಪಡೆದ ಮೇಲೆ ಅವರು ಇದು ಮಾಡ್ತಾರೆ. ಕೊನೆಗೆ ಚೈತನ್ಯ ಮಹಾಪ್ರಭುಗಳು ತಮ್ಮ ಗುರುಗಳ ಜನ್ಮಸ್ಥಾನ ಕುಮಾರಹಟ್ಟ ಅಲ್ಲಿ ಹೋಗ್ತಾರೆ. ಇವತ್ತಿನ ಹಾಲಿ ಶಹರದಲ್ಲಿ ಅಲ್ಲಿ ಹೋಗ್ತಾರೆ. ಅಲ್ಲಿ ಹೋಗಿ ಏನು ಮಾಡ್ತಾರೆ, ಅವರು ಗುರುಗಳ ಜನ್ಮಸ್ಥಾನ ಅಂಥೇಳಿ ಇಷ್ಟೊಂದು ಗೌರವವನ್ನು ತೋರಿಸ್ತಾರೆ ಅವರ ಹುಟ್ಟಿದ ಸ್ಥಾನಕ್ಕೆ. ಅಲ್ಲಿ ಹೋಗಿ ಏನು ಮಾಡ್ತಾರೆ, ಅಲ್ಲಿಂದ ಸ್ವಲ್ಪ ಮಣ್ಣು ತೊಗೊಳ್ತಾರೆ. ಅದನ್ನು ಮಣ್ಣು ತೊಗೊಂಡು ಅವರು ತಿಂತಾರೆ. ಒಂದು ಸ್ವಲ್ಪ ಬಟ್ಟೆಯಲ್ಲೂ ಕಟ್ಕೊಳ್ತಾರೆ ದಿವಸಗಳು. ಅಷ್ಟೊಂದು ಅದು ಗೌರವ ಕೊಡ್ತಾರೆ ಜನ್ಮಸ್ಥಾನಕ್ಕೆ, ಅವ್ರ ಗುರುಗಳ ಜನ್ಮಸ್ಥಾನ ಅಂಥೇಳಿ. ಅದಕ್ಕೋಸ್ಕರ ಅವ್ರು ಏನು ಮಾಡ್ತಾರೆ, ಆಮೇಲೆ ಈಗ ಚೈತನ್ಯ ಮಹಾಪ್ರಭು ಈ ರೀತಿ ಮಾಡಿದ್ರು ಅಂಥೇಳಿ ನೆಕ್ಸ್ಟ್ ಚೈತನ್ಯ ಮಹಾಪ್ರಭು ನಂತರ ಬಂದಿರೋಂಥೆಲ್ಲ ಭಕ್ತರು ಅಲ್ಲಿ ಕುಮಾರಹಟ್ಟಕ್ಕೆ ಈಶ್ವರಪುರಿಯವ್ರ ಜನ್ಮಸ್ಥಾನಕ್ಕೆ ಹೋಗ್ತಾರಲ್ಲ, ಅಲ್ಲಿ ಏನು ಮಾಡ್ತಾರೆ ಅವರು, ಅಲ್ಲಿಂದ ಮಣ್ಣು ತೊಗೊಂಡು ಬರ್ತಾರೆ ಎಲ್ಲರೂ. ಹೀಗಾಗಿ ಅಲ್ಲಿ ಏನಾಗಿದೆ, ಅಲ್ಲಿ ದೊಡ್ಡದೊಂದು ಏನಾಗಿದೆ, ದೊಡ್ಡ ಕುಂಡನೇ ಆಗಿದೆ ಅಲ್ಲಿ. ಅದಕ್ಕೆ ಚೈತನ್ಯ ಡೋಬಾ ಅಂತಾರೆ ಇವತ್ತು. ಚೈತನ್ಯ ಡೋಬಾ, ಅಲ್ಲಿ ಎಲ್ಲ ಭಕ್ತರು ಮಣ್ಣು ತೊಗೊಂಡು ಏನಾಗಿದೆ, ಅಲ್ಲಿ ಒಂದು ಕೆರೆನೇ ಆಗಿಬಿಟ್ಟಿದೆ. ಅದಕ್ಕೆ ಚೈತನ್ಯ ಡೋಬಾ ಅಂತ ಹೇಳ್ತಾರೆ. ಈ ರೀತಿ ಗುರು ಭಕ್ತಿಯನ್ನು ಚೈತನ್ಯ ಮಹಾಪ್ರಭುಗಳು ಅವ್ರು ಏನು ಮಾಡಿದ್ರು, ಅವರು ಪ್ರದರ್ಶನ ಮಾಡಿದ್ರು. ಆಮೇಲೆ ಕೊನೆಗೆ ಈಶ್ವರಪುರಿ ಅವರು ಈ ಜಗತ್ತನ್ನು ಬಿಡಬೇಕಾದ್ರೆ ಅವರಿಬ್ಬರ ಶಿಷ್ಯರಿರ್ತಾರೆ, ಕಾಶೀಶ್ವರ ಮತ್ತು ಗೋವಿಂದ ಅಂಥೇಳಿ. ಯಾವ ರೀತಿ ಅವರು ಮಾಧವೇಂದ್ರಪುರಿ ಅವರು ಸೇವೆ ಮಾಡಿರ್ತಾರೆ, ಆ ರೀತಿ ಅವರ ಶಿಷ್ಯರು ಅವರು ಸೇವೆ ಮಾಡ್ತಿರ್ತಾರೆ. ಅವ್ರಿಗೆ ಕೊನೆಗೆ ಅವರು ಆಜ್ಞೆ ಕೊಡ್ತಾರೆ, ನಾನು ಶರೀರ ತ್ಯಾಗ ಮಾಡಿದ ಮೇಲೆ ನೀವೇನು ಮಾಡಬೇಕು, ನೀವು ಜಗನ್ನಾಥಪುರಿಗೆ ಹೋಗಬೇಕು. ಅಲ್ಲಿ ಚೈತನ್ಯ ಮಹಾಪ್ರಭುಗಳಿದ್ದಾರೆ, ಅವರ ಸೇವೆಯನ್ನು ನೀವು ಮಾಡಬೇಕು ಅಂತ ಹೇಳ್ತಾರೆ. ಅಂದರೆ ಅವ್ರ ಗುರುಗಳ ಸೇವೆಯನ್ನು ತುಂಬ ಒಂದು ಆದರ ಶ್ರದ್ಧೆಯಿಂದ ಮಾಡೋದಕ್ಕೆ ಅವ್ರಿಗೇನು ಸಿಕ್ತು, ಚೈತನ್ಯ ಮಹಾಪ್ರಭುಗಳ ಸೇವೆ ಸಿಕ್ತು. ಚೈತನ್ಯ ಮಹಾಪ್ರಭುಗಳ ಹತ್ರ ಈ ಗೋವಿಂದ ಮತ್ತು ಕಾಶೀಶ್ವರ ಬರ್ತಾರೆ. ಅವ್ರು ಬಂದು, ಇಲ್ಲ ಗುರುಗಳು ನಮಗೆ ಹೇಳಿದ್ದಾರೆ, ನಿಮ್ಮ ಸೇವೆ ಮಾಡಲಿಕ್ಕೆ ಹೇಳಿದ್ದಾರೆ, ನಿಮ್ಮ ಸೇವೆಯಲ್ಲಿ ನಮಗೆ ತೊಡಗಿಸ್ಕೊಳ್ಳಿ ಅಂತ. ಆಗ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಇಲ್ಲ ನೀವು ನನ್ನ ಗುರುಗಳ ಶಿಷ್ಯರು, ಅಂದರೆ ನನಗೆ ಸಮಾನರು, ನಿಮ್ಮಿಂದ ನಾನು ಸೇವೆ ತಗೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರು ಹೇಳ್ತಾರೆ, ಇಲ್ಲ ಇದು ಗುರುಗಳ ಆಜ್ಞೆ ಆಗಿದೆ ನಮಗೆ ನಿಮ್ಮ ಸೇವೆ ಮಾಡಬೇಕಂತ. ಆಗ ಸರ್ವಂ ಭಟ್ಟಾಚಾರ್ಯ ಅಲ್ಲಿರುವಂಥ ಭಕ್ತರು ಹೇಳ್ತಾರೆ, ಇದೇನು ಗುರುಗಳ ಆಜ್ಞೆ, ನೀವು ಪಾಲನೆ ಮಾಡಬೇಕು, ಅವರು ನಿಮ್ಮ ಸೇವೆ ಮಾಡಲಿಕ್ಕೆ ಕಳಿಸಿದ್ದಾರೆ, ಅವರು ಸೇವೆ ಸ್ವೀಕಾರ ಮಾಡಬೇಕು ಅಂತ ಹೇಳ್ತಾರೆ. ಆಗ ಅವರು ಗೋವಿಂದ ನಮ್ಗೆ ಗೊತ್ತಿದೆ ಯಾವ ರೀತಿ ಅವರು ಚೈತನ್ಯ ಮಹಾಪ್ರಭುಗಳ ಒಂದು ಪರ್ಸ್ನಲ್ ಸರ್ವೆಂಟಾಗಿ ಅವರು ಸೇವೆ ಮಾಡ್ತಾರೆ. ಅಂದರೆ ಈ ನಮ್ಮ ಪರಂಪರೆಯಲ್ಲಿ ಹೇಳಾಗಿದೆ, ಈ ಚೈತನ್ಯ ಚರಿತಾಮೃತದಲ್ಲಿ ಹೇಳಾಗಿದೆ, ಯದ್ಯಪಿ ಅಮರ ಗುರು ಚೈತನ್ಯ ರದಾಸ್ ತಥಾಪಿ ಜಾನಿಯಾಮಿ ತಹಾರ ಪ್ರಕಾಶ್. ಯದ್ಯಪಿ ಅಮರ ಗುರು ಚೈತನ್ಯ ರದಾಸ್, ನಮ್ಮ ಗುರುಗಳೇನಿದಾರಲ್ಲ, ಪ್ರತಿಯೊಬ್ಬರು ನಮ್ಮೆಲ್ಲ ಗುರುಗಳು, ನಮ್ಮ ದೀಕ್ಷಾ ಗುರುಗಳು ಏನಿದ್ದಾರೆ, ಅವರು ಏನಿದ್ದಾರೆ ಚೈತನ್ಯ ರದಾಸ್, ಚೈತನ್ಯ ಮಹಾಪ್ರಭುಗಳ ಸೇವಕರಾಗಿದ್ದಾರೆ. ಭಗವಂತನ ಸೇವಕರು ಎಲ್ಲರೂ. ಈಗ ಸ್ವಯಂ ಶ್ರೀಕೃಷ್ಣ ಚೈತನ್ಯ ಮಹಾಪ್ರಭುಗಳ ರೂಪದಲ್ಲಿ ಬಂದಾಗ ಕೂಡ ಅವರು ಭಗವತ್ ಸೇವೆಯನ್ನು ಮಾಡಲಿಕ್ಕೆ ಹೇಳ್ತಾರೆ. ಅದಕ್ಕೆ ಅದೇ ರೀತಿ ನಮ್ಮ ಪರಂಪರೆಯಲ್ಲಿ ಎಲ್ಲರೂ ನಾವೇನು ಚೈತನ್ಯ ಮಹಾಪ್ರಭುಗಳ ಶಿಷ್ಯರು, ಗುರುಗಳು ಚೈತನ್ಯ ಮಹಾಪ್ರಭುಗಳು. ಯದ್ಯಪಿ ಅಮರ ಗುರು ಚೈತನ್ಯ ರದಾಸ್, ನಮ್ಮ ಗುರುಗಳು ಚೈತನ್ಯ ತಥಾಪಿ ಜಾನಿಯಾಮಿ ತಹಾರ ಪ್ರಕಾಶ್. ಅಂದರೆ ಆದರೂ ಕೂಡ ನನಗೆ ಗೊತ್ತು ಏನು, ಅವರು ಕೇವಲ ಅವರು ಸೇವಕರು ಹೌದು, ಆದರೆ ಏನು ತಹಾರ ಪ್ರಕಾಶ್, ಅವರ ಒಂದು ಪ್ರಕಾಶ ಅಂತಂದರೆ ಅವರ ಮ್ಯಾನಿಫೆಸ್ಟೇಷನ್, ಕನ್ನಡದಲ್ಲಿ ಏನು ಹೇಳ್ತೇವೆ, ಅವ್ರದ್ದೇ ಒಂದು ಪ್ರಾಕಟ್ಯ. ಅವರು ಸ್ವಯಂ ಭಗವಂತನ ಪ್ರಾಕಟ್ಯ. ಯಾವ ರೀತಿ ಬಲರಾಮ ಇದ್ದಾರೆ, ಆದಿಗುರು ಬಲರಾಮ,
ಕೃಷ್ಣನ ಮೊದಲನೇ ವಿಸ್ತಾರ ಅವರು. ಅವ್ರೇನು ಮಾಡ್ತಾರೆ, ಆದಿಗುರು ಆಗಿದ್ದಾರೆ ಕೂಡ ಅವರು ಬಲರಾಮ. ಅವರು ಏನು ಮಾಡ್ತಾರೆ, ಅವರು ಎಲ್ಲ ಪ್ರಕಾರವಾಗಿ ಭಗವಂತನ ಸೇವೆಯನ್ನು ಮಾಡ್ತಾರೆ. 5 ರಸಗಳಲ್ಲಿ ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ, ಮಾಧುರ್ಯ ಎಲ್ಲ 5 ರಸಗಳಲ್ಲಿ ಭಗವಂತನ ಸೇವೆಯನ್ನು ಮಾಡ್ತಾರೆ. ಎಲ್ಲ ಪ್ರಕಾರವಾಗಿ ಭಗವಂತನ ಸೇವೆಯಲ್ಲಿ ಏನು ಬೇಕು ಎಲ್ಲ. ಅದು ಭಗವಂತನ ಪರಿಧಾನ ಇರ್ಬೋದು, ವಸ್ತ್ರ ಇರ್ಬೋದು, ಭಗವಂತನ ಒಂದು ಪಾದುಕೆ ಇರ್ಬೋದು, ಭಗವಂತನ ಒಂದು ಆಸನ ಇರ್ಬೋದು, ಆ ದೀಪ ಇರ್ಬೋದು, ಆ ಆರತಿ ತಟ್ಟೆ ಇರ್ಬೋದು, ಅಥವಾ ಎಲ್ಲ ಭಗವಂತನ ಸೇವೆಯಲ್ಲಿ ಅದೊಂದು ವಸ್ತ್ರ ಇರ್ಬೋದು, ಚಾಮರ ಇರ್ಬೋದು, ಶಂಖ ಇರ್ಬೋದು, ಇವೆಲ್ಲ ಏನು ನಾವು ಬಹಳ ಗೌರವದಿಂದ ಕಾಣ್ತೀವಿ. ಯಾಕಂದರೆ ಅದು ಬಲರಾಮರ ವಿಸ್ತಾರ. ಅದೊಂದು ಮೃದಂಗ ಇರ್ಬೋದು, ಅಥವಾ ಈ ತಾಳ ಇರ್ಬೋದು, ಕರತಾಳ, ಎಲ್ಲವೂ ಕೂಡ ಏನು ಅದು ಬಲರಾಮನ ವಿಸ್ತಾರ ಅಂತ ಹೇಳೋದು. ಪ್ರತಿಯೊಂದು ರೂಪದಲ್ಲಿ ಬಲರಾಮ ಬಂದು ಭಗವಂತನ ಸೇವೆಯಲ್ಲಿ, ಭಗವಂತನ ಪ್ರಚಾರದಲ್ಲಿ ಏನು ಬೇಕು ಅದರ ಎಲ್ಲ ರೂಪದಲ್ಲಿ ಅವರು ಸೇವೆ ಮಾಡ್ತಾರೆ. ಅದಕ್ಕೆ ಅವರಿಗೆ ಅನಂತ ಶೇಷ ಅಂತ ಹೇಳೋದು. ಅವರಿಗೆ ಶೇಷ ಇಲ್ಲ, ನೋ ಲಿಮಿಟ್, ಅನಂತ. ಅದಕ್ಕೋಸ್ಕರ ಅದೇ ರೀತಿ ಗುರುಗಳು ಕೂಡ, ಗುರುಗಳು ಅವರು ಚೈತನ್ಯ ಮಹಾಪ್ರಭುಗಳ ಸೇವಕರಾಗಿದ್ದರು. ಅವರ ಒಂದು ಮ್ಯಾನಿಫೆಸ್ಟೇಷನ್, ಅವರ ಒಂದು ಪ್ರಾಕಟ್ಯನೇ ಅಂಥೇಳಿ ನಾವು ಯಾವಾಗಲೂ ತಿಳಿದುಕೊಳ್ಬೇಕು. ಯಾವಾಗ ಯಥಾ ದೇವೇ ತಥಾ ಗುರವು. ಉಪನಿಷತ್ತಲ್ಲಿ ಹೇಳಲಾಗಿದೆ, ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರವು ತಸ್ಯೈತೆ ಕಥಿತಾ ಹ್ಯಾರ್ಥ ಪ್ರಕಾಶಂತೆ ಮಹಾತ್ಮನಃ. ಯಸ್ಯ ದೇವೇ ಪರಾಭಕ್ತಿರ್ ಯಥಾ ದೇವೇ ತಥಾ ಗುರವು. ಭಗವಂತನಲ್ಲಿ ಎಷ್ಟು ಪರಮ ಭಕ್ತಿ ಇದೆ ನಮಗೆ, ಅದೇ ರೀತಿ ಭಕ್ತಿ ಯಾವಾಗ ಗುರುಗಳಲ್ಲಿರುತ್ತೆ. ಯಥಾ ದೇವೇ ತಥಾ ಗುರವು. ಭಗವಂತನಲ್ಲಿರುವಂಥ ಭಕ್ತಿ ಗುರುಗಳಲ್ಲಿ ಯಾವಾಗಿರುತ್ತೆ, ಆವಾಗ ಏನಾಗುತ್ತೆ, ತಸ್ಯೈತ ಕಥಿತಾರ್ಥ ಪ್ರಕಾಶಂತೆ ಮಹಾತ್ಮನಃ. ಅಂಥ ಮಹಾತ್ಮರಿಗೆ ಏನಾಗುತ್ತೆ, ಅವರಿಗೆ ಶಾಸ್ತ್ರದ ಎಲ್ಲ ಮರ್ಮ ಅದು ಪ್ರಕಟವಾಗುತ್ತೆ ಅಂಥೇಳಿ ಉಪನಿಷತ್ತಲ್ಲಿ ಹೇಳೋದು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಈಶ್ವರಪುರಿ ಅವರ ಜೀವನದಿಂದ ನಾವು ಏನು ತಿಳ್ಕೊಬೋದು, ಏನು ತಿಳ್ಕೊಳ್ಬೋದು? ಗುರುಗಳ ಸೇವೆಯ ಮಹತ್ವ ಯಾವ ರೀತಿ ನಾವು, ಅಂದರೆ ಗುರುಗಳನ್ನು ನಾವು ನಿಷ್ಕಪಟವಾಗಿ ಶ್ರದ್ಧೆಯಿಂದ, ಪ್ರೇಮದಿಂದ, ಭಕ್ತಿಯಿಂದ ಸೇವೆಯನ್ನು ಮಾಡಿದ್ರೆ ಏನಾಗುತ್ತೆ, ನಮಗೆ ಭಗವತ್ ಪ್ರಾಪ್ತಿ ಆಗುತ್ತೆ, ಭಗವಂತನ ಕೃಪೆಯೂ ಕೂಡ ಆಗುತ್ತೆ. ಹರೇ ಕೃಷ್ಣ. ತುಂಬ ಧನ್ಯವಾದ. ಹರೇ ಕೃಷ್ಣ. ಮತ್ತು ಯಾರಿಗಾದ್ರೂ ಪ್ರಶ್ನೆ ಇದೆಯಾ?